ಮಾನ್ಯ ಒಂದವರು ಬೇಗ ಬೇಗ ವಿದಿನ್ 20 minutes ಅಲ್ಲಿ ಫಿನಿಶ್ ಒಂದವರು ಮಾತಾಡ್ತೀನಿ ಸರ್ ಅಷ್ಟೇ. ಮಾನ್ಯ ಸಭಾಧ್ಯಕ್ಷರೇ, 2026-27ನೇ ಆಯವ್ಯಯವನ್ನ ಗೌರವಾನ್ವಿತ ನಾಡಿನ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮಂಡಿಸಿರುವಂಥದ್ದು. ಈ ಬಜೆಟ್ ಮೇಲೆ ಮಾತಾಡಲಿಕ್ಕೆ ತಾವು ಅವಕಾಶವನ್ನು ಕೊಟ್ಟಿದ್ದೀರಾ. ಅವಕಾಶ ಕೊಟ್ಟಂತ ತಮಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ, ಏನು ಈಗಾಗಲೇ ನಮ್ಮ ಎಲ್ಲ ನಾಯಕರು ಬಜೆಟ್ನ ಬಗ್ಗೆ ಸವಿಸ್ತಾರವಾಗಿ ಮಾತಾಡಿದ್ದಾರೆ. 4,48,000 ಕೋಟಿಯ ಒಂದು ಬಜೆಟ್ ಅನ್ನ ರಾಜ್ಯದ ಇತಿಹಾಸದಲ್ಲಿ 17ನೇ ಬಾರಿಗೆ ಅತಿ ಹೆಚ್ಚು ಬಜೆಟ್ ಮಂಡಿಸಿದಂತ ಮುಖ್ಯಮಂತ್ರಿಗಳಾಗಿ ಮಂತ್ರಿಗಳಾಗಿ ದೇಶದಲ್ಲಿ ಆಗಲೇ ನಮ್ಮ ದೇಶದಲ್ಲಿ 18 ಬಜೆಟ್ ಮಂಡಿಸಿರುವಂತ ವಜುಭಾಯಿ ವಾಲಾ ಅವರ ಒಂದು ರೆಕಾರ್ಡ್ ಅನ್ನ ಬೀಟ್ ಮಾಡ್ತಾರಾ ಇಲ್ವಾ ಅಂತ ಬಜೆಟ್ ಮೇಲೆ ಚರ್ಚೆಗಿಂತ ಜಾಸ್ತಿ ಮುಖ್ಯಮಂತ್ರಿಗಳು 18ನೇ ಬಜೆಟ್ ಮಾತಾಡ್ತಾರಾ ಇಲ್ವಾ ಅನ್ನೋಂಥದ್ದು ಸಾರ್ವಜನಿಕ ವಲಯದಲ್ಲಿ ಆಚೆ ಮಾಧ್ಯಮದಲ್ಲಿ ಆಗ್ತಿರುವಂಥದ್ದು. ಆದರೆ ಈ ಬಜೆಟ್ ಬಗ್ಗೆ ಮಾತಾಡಬೇಕಾದ್ರೆ 4,48,000 ಕೋಟಿಯಲ್ಲಿ ಈ ಬಾರಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ 16% ಅಂದ್ರೆ 71,924 ಕೋಟಿಯನ್ನ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇಟ್ಟಿರುವಂಥದ್ದು. 100 ರೂಪಾಯಿಯಲ್ಲಿ 84 ರೂಪಾಯಿಯನ್ನ ಸಾಲ ಮರುಪಾವತಿ, ನಮ್ಮ ಸರ್ಕಾರಿ ನೌಕರರ ಒಂದು ಸಂಬಳ ಮತ್ತು ಗ್ಯಾರಂಟಿ ಯೋಜನೆಗಳು, ಇದಕ್ಕೇನೆ 100ರಲ್ಲಿ 84 ರೂಪಾಯಿಯನ್ನ ಇವತ್ತು ನಮ್ಮ ರಾಜ್ಯ ಸರ್ಕಾರ ಮೀಸಲಿಟ್ಟಿರುವಂಥದ್ದು. ಮತ್ತು 16% ನಮ್ಮ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ 1,32,000 ಕೋಟಿ ಸಾಲವನ್ನ ನಾವು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡಿದೀವಿ ಅಂತ ಈಗಲೇ ರಿಜ್ವಾನ್ ಅಣ್ಣವರು ಈಗ ಮಾತಾಡ್ತಾ ತಿಳಿಸಿದ್ರು. ಅದರಲ್ಲಿ ಕೇವಲ 72,000 ಕೋಟಿ ಮಾತ್ರ ಅದರಲ್ಲೂ ಇವತ್ತು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಇಟ್ಟಿರುವಂಥದ್ದು. ಕೇಂದ್ರ ಸರ್ಕಾರದ ಬಗ್ಗೆ ರಿಜ್ವಾನ್ ಅಣ್ಣವರು ಮಾತಾಡ್ತಾ ಅವರು ತಿಳಿಸಿದ್ರು 73.47 ಲಕ್ಷ ಕೋಟಿಯನ್ನ ಕೇಂದ್ರ ಸರ್ಕಾರ ಬಜೆಟ್ ಮಂಡಿಸಿದ್ರೆ ಕೇಂದ್ರ ಸರ್ಕಾರ ಇವತ್ತು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ರಾಜ್ಯಕ್ಕಿಂತ ಹೆಚ್ಚು 23% ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ 12.8 ಲಕ್ಷ ಕೋಟಿಯನ್ನ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಅಂತ ಹೇಳಿ ಕೇಂದ್ರ ಸರ್ಕಾರ ಇಟ್ಟಿರುವಂಥದ್ದು. ಪ್ರತಿ ಬಾರಿ ವಿರೋಧ ಪಕ್ಷದ ಶಾಸಕರು ಎದ್ದು ನಿಂತು ಕೇಂದ್ರ ಸರ್ಕಾರದ ಮೇಲೆ ದೂಷಣೆ ಮಾಡುವಂಥದ್ದು, ಕೇಂದ್ರ ಸರ್ಕಾರ ಇವತ್ತು ನಮಗೆ ಬರಬೇಕಾಗಿರುವಂತಹ ತೆರಿಗೆ ಪಾಲನ್ನ ಕೊಡದೇ ಇರೋ ಕಾರಣ ನಾವು ಇವತ್ತು ಸಾಲವನ್ನ ಮಾಡಿದೀವಿ ಅಂತ 10 ವಿರೋಧ ಪಕ್ಷದ ಶಾಸಕರು ಇವತ್ತು ತಿಳಿಸಿದ್ದಾರೆ. ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಒಳಗಡೆ ಇದ್ದೀವಿ, ಆದ್ರೆ ನಾವು ಸಾಲ ಮಾಡಿರುವಂಥದ್ದು ಕೇಂದ್ರ ಸರ್ಕಾರದಿಂದ ನಮಗೆ ಬರಬೇಕಾಗಿರುವಂತಹ ತೆರಿಗೆ ಪಾಲ್ ಬಂದಿಲ್ಲ ಅಂತ ಹೇಳಿ. ಕೇಂದ್ರ ಸರ್ಕಾರದ SGST ಏನು ನಮ್ಮ ಸರ್ಕಾರ ಕಲೆಕ್ಟ್ ಮಾಡುವಂತ SGST ಸರ್ಕಾರ ಕಲೆಕ್ಟ್ ಮಾಡುವಂತ ಸೆಸ್ ಜೊತೆಗೆ 63,000 ಕೋಟಿಯನ್ನ ಕೇಂದ್ರ ತೆರಿಗೆ ಪಾಲು ಟ್ಯಾಕ್ಸ್ ಡೆವಲ್ಯೂಷನ್ ನಾರ್ಮ್ಸ್ ಪ್ರಕಾರ ಏನಿದೆ ಆ ಕೇಂದ್ರದ ತೆರಿಗೆ ಪಾಲನ್ನ 63,000 ಕೋಟಿಯನ್ನ ಕೇಂದ್ರ ಇವತ್ತು ಕೊಟ್ಟಿದೆ. ಇದ್ರ ಜೊತೆಗೆ ಕೇಂದ್ರ ಸರ್ಕಾರ ಇವತ್ತು ಗ್ರಾಂಟ್ ಇನ್ ಏಡ್ ಅದೊಂದು 17,000 ಕೋಟಿ ನಮಗೆ ವಾಪಸ್ಸು ಗ್ರಾಂಟ್ ಇನ್ ಏಡ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೋಸ್ಕರ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರಕ್ಕೆ ನಾವು ಕಟ್ಟುವಂತ ತೆರಿಗೆಯಲ್ಲಿ ಕೇಂದ್ರ ಸರ್ಕಾರ ಕಾರ್ಪೊರೇಟ್ ಟ್ಯಾಕ್ಸ್ ಆಗ್ಬೋದು, ನಾನ್ ಕಾರ್ಪೊರೇಟ್ ಟ್ಯಾಕ್ಸ್ ಆಗ್ಬೋದು, CGST ಆಗ್ಬೋದು, ಇಷ್ಟರಲ್ಲೂ ಕೇಂದ್ರ ಸರ್ಕಾರ ನಮ್ಮ ರಾಜ್ಯಕ್ಕೂ ಸಹ ಬೇಕಾದಷ್ಟು ಯೋಜನೆಗಳನ್ನ ಕೊಡುತ್ತೆ. ಕೆಲವೊಂದು ಯೋಜನೆಗಳನ್ನ ತಿಳಿಸಬೇಕಾದ್ರೆ ನೇರ ನಮ್ಮ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಬಿಟ್ಟು ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಲ್ಲಿ ನೇರ ನಮ್ಮ ರಾಜ್ಯದ 2.12 ಕೋಟಿ ನಮ್ಮ ಜನಸಂಖ್ಯೆಗೆ ಪ್ರಧಾನ ಮಂತ್ರಿ ಜನ್ಧನ್ ಯೋಜನೆ ಅಡಿಯಲ್ಲಿ ನೇರವಾಗಿ ಮರುಪಾವತಿಯನ್ನ ಮಾಡ್ತಾ ಇದ್ದಾರೆ. ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆ ಏನು 5 kg ಅಕ್ಕಿಯನ್ನ ಕೇಂದ್ರ ಸರ್ಕಾರ ಕೊಡ್ತಿರುವಂತ ಅಕ್ಕಿ 4,02,00,000 ಜನಸಂಖ್ಯೆಗೆ ಈ 5 kg ಅಕ್ಕಿಗೆ ಕೇಂದ್ರ ಸರ್ಕಾರ ಅದರ ಹೊಣೆಯನ್ನ ಹೊತ್ತಿರುವಂತದ್ದು. ಪ್ರಧಾನ ಮಂತ್ರಿ ಜೀವನ್ ಬಿಮಾ ಯೋಜನೆ ಅಡಿಯಲ್ಲಿ 1.67 ಕೋಟಿ ನಮ್ಮ ರಾಜ್ಯದ ಜನಸಂಖ್ಯೆ ಎನ್ರೋಲ್ಮೆಂಟ್ ಆಗಿರುವಂತದ್ದು. ಪ್ರಧಾನ ಮಂತ್ರಿ ಸುರಕ್ಷಾ ವಿಮಾ ಯೋಜನೆ ಅಡಿಯಲ್ಲಿ 2.6 ಕೋಟಿ ಜನ ನಮ್ಮ ರಾಜ್ಯದ ಜನ ಅಲ್ಲಿ ಎನ್ರೋಲ್ಮೆಂಟ್ ಆಗಿರುವಂತದ್ದು. ಪ್ರಧಾನ ಮಂತ್ರಿ ಮುದ್ರಾ ಯೋಜನೆ ಅಡಿಯಲ್ಲಿ 3,39,000 ಕೋಟಿಯನ್ನ ರಾಜ್ಯದ MSMEಗಳಿಗೆ ರಾಜ್ಯದ ಇಂಡಸ್ಟ್ರೀಸ್ಗೆ ಕೊಟ್ಟಿರುವಂತದ್ದು. ಪ್ರಧಾನ ಮಂತ್ರಿ ಸ್ವಾನಿಧಿ ಯೋಜನೆ ಅಡಿಯಲ್ಲಿ 6.14 ಲಕ್ಷ ಬೀದಿ ಬದಿ ವ್ಯಾಪಾರಿಗಳಿಗೆ ಸಾಲವನ್ನ ಕೊಟ್ಟಿರುವಂತದ್ದು. ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಅಡಿಯಲ್ಲಿ 55 ಲಕ್ಷ ಜನ ರೈತರಿಗೆ ವಾರ್ಷಿಕ 6,000 ರೂಪಾಯಿ ಕೊಡ್ತಿರುವಂತದ್ದು. ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಡಿಯಲ್ಲಿ 32 ಲಕ್ಷ ರೈತರಿಗೆ ಸಾಲ ಕೊಡ್ತಿರುವಂತದ್ದು. ಆಯುಷ್ಮಾನ್ ಕಾರ್ಡ್ ಅಡಿಯಲ್ಲಿ 2 ಕೋಟಿಗೂ ಅಧಿಕ ಕನ್ನಡಿಗರಿಗೆ ಇವತ್ತು
ವಿಶ್ವದ ಅತಿ ದೊಡ್ಡ ಇನ್ಶೂರೆನ್ಸ್ ಸ್ಕೀಮ್ ಅಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಅನ್ನ 5 ಲಕ್ಷ ರೂಪಾಯಿ ಕೊಡ್ತಿರುವಂತದ್ದು. ಜನೌಷಧಿ ಕೇಂದ್ರಗಳಲ್ಲಿ 1610 ಜನೌಷಧಿ ಕೇಂದ್ರಗಳಲ್ಲಿ ಕಡಿಮೆ ದರದಲ್ಲಿ ಜನರಿಕ್ ಮೆಡಿಸಿನ್ ಅನ್ನ ಕೊಡ್ತಿರುವಂತದ್ದು. ಈ ಎಲ್ಲ ಕೆಲಸಗಳನ್ನ ಇವತ್ತು ಕೇಂದ್ರ ಸರ್ಕಾರ ಮಾಡ್ತಿರುವಂತದ್ದು. ರಾಜ್ಯ ಸರ್ಕಾರ ಏನು ಅವರ ಗ್ಯಾರಂಟಿಗಳು ಕೊಡೋದು ಬಿಟ್ಟು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮೇಲೆ ಏನ್ ಮಾಡಿದ್ದಾರೆ? ಹೋಗ್ಲಿ, ಹೆಚ್ಚಿನ ತೆರಿಗೆಯನ್ನ ಪಡೀಲಿಕ್ಕೆ ಕೇಂದ್ರ ಸರ್ಕಾರ ಇವತ್ತು ನಾನಾ ಯೋಜನೆಗಳನ್ನ ರೂಪಿಸಿದೆ. ಮೊನ್ನೆ ಫೆಬ್ರವರಿ 1ನೇ ತಾರೀಕು ಮಂಡಿಸಿದಂತ ಬಜೆಟ್ ಬಗ್ಗೆ ಗೌರವಾನ್ವಿತ ಸದಸ್ಯರು ಈಗ ತಾನೇ ರಿಜ್ವಾನ್ ಅಣ್ಣವ್ರು ಹೇಳಿದ್ರು. ಇದರಲ್ಲಿ 64,430 ಕೋಟಿಯನ್ನ 14 ಟಾರ್ಗೆಟ್ ಸೆಕ್ಟರ್ಗೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಕೇಂದ್ರ ಸರ್ಕಾರ ಇಟ್ಟಿರುವಂತದ್ದು. ಈ 14 ಸೆಕ್ಟರ್ ಯಾವುದು? ಡಿಜಿಟಲ್ ಅಂಡ್ ಟೆಕ್ ಕೋರ್ ಅಲ್ಲಿ ಲಾರ್ಜ್ ಸ್ಕೇಲ್ ಎಲೆಕ್ಟ್ರಾನಿಕ್ಸ್ ಅಂಡ್ ಮೊಬೈಲ್ ಇಂಡಸ್ಟ್ರಿಗೆ 40,951 ಕೋಟಿ, ಟೆಲಿಕಾಂ ಅಂಡ್ ನೆಟ್ವರ್ಕಿಂಗ್ ಇಂಡಸ್ಟ್ರಿಗೆ 12,195 ಕೋಟಿ, ಐಟಿ ಅಂಡ್ ಹಾರ್ಡ್ವೇರ್ ಇಂಡಸ್ಟ್ರಿಗೆ 7,350 ಕೋಟಿ, ಆಟೋಮೊಬೈಲ್ ಅಂಡ್ ಆಟೋ ಕಾಂಪೊನೆಂಟ್ಸ್ ಈ ಒಂದು ಇಂಡಸ್ಟ್ರೀಸ್ಗೆ 25,938 ಕೋಟಿ, ಸ್ಪೆಷಾಲಿಟಿ ಸ್ಟೀಲ್ ಇಂಡಸ್ಟ್ರಿಗೆ 6,322 ಕೋಟಿ, ಸೋಲಾರ್ ಪಿವಿ ಮಾಡ್ಯೂಲ್ಸ್ಗೆ 24,000 ಕೋಟಿ, ಎಸಿಸಿ ಬ್ಯಾಟರಿ ಯೂನಿಟ್ಗಳಿಗೆ 18,100 ಕೋಟಿ, ಡ್ರೋನ್ ಅಂಡ್ ಕಾಂಪೊನೆಂಟ್ಸ್ಗೆ 120 ಕೋಟಿ, ಫುಡ್ ಪ್ರೊಸೆಸಿಂಗ್ಗೆ 10,900 ಕೋಟಿ, ಟೆಕ್ಸ್ಟೈಲ್ ಇಂಡಸ್ಟ್ರಿಗೆ 10,683 ಕೋಟಿ, ಫಾರ್ಮಾ ಎಪಿಐಸ್ಗೆ 6,940 ಕೋಟಿ, ಬಲ್ಕ್ ಡ್ರಗ್ಸ್ಗೆ 6,940 ಕೋಟಿ, ವೈಟ್ ಗೂಡ್ಸ್ಗೆ 6,238 ಕೋಟಿ, ಮೆಡಿಕಲ್ ಡಿವೈಸಸ್ಗೆ 3,420 ಕೋಟಿ. ಈ ರೀತಿ 14 ಟಾರ್ಗೆಟೆಡ್ ಸೆಕ್ಟರ್ಸಿನ ಅಭಿವೃದ್ಧಿಗೋಸ್ಕರ ಕೇಂದ್ರ ಸರ್ಕಾರ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ವರ್ತ್ 64,430 crores ಅನ್ನ ಮೀಸಲಿಟ್ಟಿದ್ದಾರೆ. ನಾನು ರಾಜ್ಯ ಸರ್ಕಾರವನ್ನ ಕಳೆದ 3 ವರ್ಷಗಳಿಂದ 3 ಬಜೆಟ್, ಈ ಬಾರಿ 4ನೇ ಬಜೆಟ್ ಮಂಡಿಸಿದ್ದಾರೆ. ನಮ್ಮ ರಾಜ್ಯದ ಐಟಿ ತೆರಿಗೆ ಹೆಚ್ಚಾಗ್ಲಿಕ್ಕೆ, ನಮ್ಮ ರಾಜ್ಯದ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಹೆಚ್ಚಾಗ್ಲಿಕ್ಕೆ ರಾಜ್ಯ ಸರ್ಕಾರ ಏನ್ ಮಾಡಿದೆ ಅನ್ನೋ ಪ್ರಶ್ನೆಯನ್ನ ನಾನು ಕೇಳಲು ಬಯಸ್ತೀನಿ. ಇವಾಗ ತಾನೇ ರಿಜ್ವಾನ್ ಅವರು ಹೇಳಿದ್ರು, ನಮ್ಮ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳ ಆಡಳಿತದ ಮೇಲೆ FDI ಏನು 2019ರಿಂದ ಇವತ್ತು 2026ವರೆಗೂ ಅತಿ ಹೆಚ್ಚು FDI ನಮಗೆ ಬಂದಿದೆ, ಇದು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳ ಕೊಡುಗೆ ಅಂತ ಹೇಳಿ ಗೌರವಾನ್ವಿತ ರಿಜ್ವಾನ್ ಅಣ್ಣವ್ರು ಹೇಳಿದ್ರು. ನಾನು ಕೇಳಕ್ ಇಚ್ಛೆ ಪಡ್ತೀನಿ, FDI ಅನ್ನ 2016ರಲ್ಲಿ ತಂದಿದ್ದು ನಮ್ಮ ಕೇಂದ್ರ ಸರ್ಕಾರ. ಇವತ್ತು ನಮ್ಮ ರಾಜ್ಯದ ಬಜೆಟ್ 1 ಲಕ್ಷ ಕೋಟಿ ಇದ್ದಂತ ಬಜೆಟ್ ಇವತ್ತು 4.5 ಲಕ್ಷ ಕೋಟಿ ಆಗಿದೆ ಅಂದ್ರೆ ಅದಕ್ಕೆ ನೇರವಾಗಿ ನಮ್ಮ ನರೇಂದ್ರ ಮೋದಿ ಅವರ ನೇತೃತ್ವದ ಕೇಂದ್ರ ಸರ್ಕಾರ ಕಾರಣ. 2016ನೇ ಇಸ್ವಿಯಲ್ಲಿ ಬಂದಂತ FDI ನಂತರ ಸರ್ವಿಸ್ ಸೆಕ್ಟರ್ ಇವತ್ತು ಏನಾಗಿದೆ, ಸರ್ವಿಸ್ ಸೆಕ್ಟರ್ ಗ್ರೋತ್ ಬಗ್ಗೆನೂ ಮಾತಾಡಿದ್ರು. ನಮ್ಮ ರಾಜ್ಯದಲ್ಲಿ 69.87% ಸರ್ವಿಸ್ ಸೆಕ್ಟರಿನ GSDP ಇರುವಂತದ್ದು. ಸೆಕೆಂಡರಿ ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ವತಿಯಿಂದ 18.71% ಮತ್ತು ಅಗ್ರಿಕಲ್ಚರ್ ಅಥವಾ ಕೃಷಿಯಿಂದ 11.43% ಸೆಕ್ಟರ್ ಇರುವಂತದ್ದು. 70% ಕೊಡ್ತಿರುವಂತ IT-BT ಇಂಡಸ್ಟ್ರಿಗೆ ನ್ಯೂ IT ಪಾಲಿಸಿ ಅಂತ ಹೇಳಿ ಸರ್ಕಾರ ಬಂದ ನಂತರ ಮಾಡಿದ್ದಾರೆ. IT ಪಾಲಿಸಿ 25 to 30. ಈ IT ಪಾಲಿಸಿಯಲ್ಲಿ ಏನ್ ಮಾಡಿದ್ದಾರೆ ಅಂತ ನೋಡಿದ್ರೆ ರಾಜ್ಯ ಸರ್ಕಾರ ಕೇವಲ 967 ಕೋಟಿ ಅಂದ್ರೆ ರಾಜ್ಯದಲ್ಲಿ 22,000 GSDP 32 ಲಕ್ಷ ಕೋಟಿಯಲ್ಲಿ 22 ಲಕ್ಷ ಕೋಟಿ ಆದಾಯ ವ್ಯಾಪಾರ ವಹಿವಾಟು ನಡೆಸುವಂತ IT ಸೆಕ್ಟರ್ಗೆ 5 ವರ್ಷದಲ್ಲಿ ಕೇವಲ ಯೋಜನೆಗೆ ಇಟ್ಟಿರುವಂತದ್ದು ಕ್ಯಾಪಿಟಲ್ ಔಟ್ಲೇ ಬಂದು 967 ಕೋಟಿ. 22,000 ಕೋಟಿ ಆದಾಯ ಇರುವಂತ IT ಸೆಕ್ಟರ್ಗೆ ಏನ್ ಮಾಡಿದ್ದಾರೆ? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗ್ಬೋದು, ಬ್ಲಾಕ್ ಚೈನ್ ಟೆಕ್ನಾಲಜಿ ಆಗ್ಬೋದು, ಕ್ವಾಂಟಮ್ ಕಂಪ್ಯೂಟಿಂಗ್ ಆಗ್ಬೋದು, ಸೈಬರ್ ಸೆಕ್ಯೂರಿಟಿ ಆಗ್ಬೋದು, ಗ್ರೀನ್ IT ಮತ್ತು ಫೈನಾನ್ಸ್, ಈ ಸೆಕ್ಟರ್ಗಳಿಗೆ ನಿಜವಾದ ಬೆಂಬಲವನ್ನ ನೀಡ್ತಿರುವಂತದ್ದು ಕೇಂದ್ರ ಸರ್ಕಾರ. ಮೊನ್ನೆ ಹೈದರಾಬಾದ್ನಲ್ಲಿ ಅಲ್ಲಿನ ತೆಲಂಗಾಣದ ಮುಖ್ಯಮಂತ್ರಿಗಳು ಹೇಳಿದ್ರು, ಇವತ್ತು ಹೈದರಾಬಾದ್ನ ಕಂಪೇರ್ ಮಾಡಂಗಿದ್ರೆ ನೀವು ಸಿಂಗಪುರ್ ಕಂಪೇರ್ ಮಾಡ್ರಿ, ಬೆಂಗಳೂರು ಕಂಪೇರ್ ಮಾಡಬೇಡ್ರಿ ಅಂತ ಹೇಳಿ ರೇವಂತ್ ರೆಡ್ಡಿ ಅವರು ಈ ಸರ್ಕಾರದ ಪ್ರಶಂಸೆಯನ್ನ ಮಾಡಿದ್ದಾರೆ. ಬೆಂಗಳೂರಿನ ವ್ಯವಸ್ಥೆಯ ಬಗ್ಗೆ IT-BT ಸೆಕ್ಟರಿನ ಪ್ರಮುಖರಾಗಿರುವಂತಹ ಮೋಹನ್ ದಾಸ್ ಪೈ ಅವರು, ಕಿರಣ್ ಮಜುಮ್ದಾರ್ ಶಾ ಅವರು ಯಾವ ರೀತಿ 3 ವರ್ಷದ ದುರಾಡಳಿತದಿಂದ ಇವತ್ತು ಕಂಪನಿಗಳು ಬೇರೆ ಕಡೆ ನೋಡುವಂತ ಪರಿಸ್ಥಿತಿ ಬಂದಿದೆ. ಡೇಟಾ ಸೆಂಟರ್ಗಳ ಬಗ್ಗೆ ಮೊನ್ನೆ ಮಾತಾಡಿದಾಗ್ಲೂ ತಿಳಿಸಿದ್ದೀನಿ. ನವಿ ಮುಂಬೈ ಇವತ್ತು ಮಹಾರಾಷ್ಟ್ರ 3 ಕಡೆ ಗವರ್ಮೆಂಟ್ ಕಡೆಯಿಂದ ಡೇಟಾ ಸೆಂಟರ್ ಪಾಲಿಸಿ ಸೆಟಪ್ ಮಾಡಿ ನೂತನ ಡೇಟಾ ಸೆಂಟರ್ ಅಡಿಯಲ್ಲಿ
ದೇಶದ 43% ಡೇಟಾ ಸೆಂಟರ್ಗಳನ್ನ ಇವತ್ತು ಮಹಾರಾಷ್ಟ್ರದ ನವಿ ಮುಂಬೈ ತಗೊಂಡಿದೆ. ಬೆಂಗಳೂರು ಯಾವ ಸ್ಥಾನದಲ್ಲಿ ಬಂದಿದೆ ಅಂದ್ರೆ ಇವತ್ತು ಡೇಟಾ ಸೆಂಟರ್ಗಳು ಮತ್ತು ಲಾರ್ಜ್ ಡೇಟಾ ಅಲ್ಲಿ 5ನೇ ಸ್ಥಾನಕ್ಕೆ ಬಂದು ಇಳಿದಿರುವಂತಹ ಪರಿಸ್ಥಿತಿ ಇವತ್ತು ಬೆಂಗಳೂರಿಗೆ ಆಗ್ತಾ ಇದೆ. ಹಾಗಾಗಿ ಈ ಸರ್ಕಾರ ಕೇವಲ 967 ಕೋಟಿ ಐಟಿ ಸೆಕ್ಟರ್ಗೆ ಕ್ಯಾಪಿಟಲ್ ಔಟ್ಲೆಗೆ ಇಟ್ಟಿರುವಂತದ್ದು ಬಹಳ ಕಡಿಮೆ ಇಟ್ಟಿರುವಂತದ್ದು. ಇದನ್ನ ಈ ಕೂಡಲೇ ಸರಿ ಮಾಡಿಕೊಂಡು ನಮ್ಮ ಐಟಿ-ಬಿಟಿ ಸಚಿವರು ಮತ್ತು ಮುಖ್ಯಮಂತ್ರಿಗಳು ಈ ಕೂಡಲೇ ಐಟಿ-ಬಿಟಿ ಸೆಕ್ಟರ್ಗೆ ಸೂಕ್ತವಾದಂತಹ ನೆರವು ಮತ್ತು ಪಾಲಿಸಿ ಮೇಕಿಂಗ್ ಅನ್ನ ಮಾಡಬೇಕಾಗುತ್ತೆ. ಅದರಲ್ಲೂ ವಿಶೇಷವಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನು ವಿಶ್ವದ ಮಟ್ಟದಲ್ಲಿ ನಾವು ಮೊದಲನೇ ಸ್ಥಾನದಲ್ಲಿ ಇದೀವಿ, ಅದನ್ನ ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ಮುಂದಿನ ಪೀಳಿಗೆಗೆ ಹೆಚ್ಚಿನ ಕೆಲಸಗಳು ಸಿಗೋ ನಿಟ್ಟಿನಲ್ಲಿ ನಾವು ಕೆಲಸ ನಿರ್ವಹಿಸಬೇಕಾಗುತ್ತೆ. ರಾಜ್ಯ ಸರ್ಕಾರ ಇವತ್ತು ಪ್ರತಿಯೊಂದು ದೇಶದಲ್ಲೇನೆ AI ಪಾಲಿಸಿ ಮೊಟ್ಟ ಮೊದಲನೇದಾಗಿ ತಂದಿರತಕ್ಕಂತ ರಾಜ್ಯ ಯಾವ್ದಾದ್ರು ಇದ್ರೆ ಅದು ಕರ್ನಾಟಕ ರಾಜ್ಯ. ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಮತ್ತೆ ನಮ್ಮ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ AI ಪಾಲಿಸಿ ತಂದಿದ್ದೀವಿ. ಕ್ವಾಂಟಮ್ ಪಾಲಿಸಿ ಕೂಡ ರಾಷ್ಟ್ರದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಯಾರು ತಂದಿರಂತಂದ್ರೆ ನಮ್ಮ ಸರ್ಕಾರ ತಂದಿರೋದು. ದೇಶದಲ್ಲೇ ಫಸ್ಟ್ ಕ್ವಾಂಟಮ್ ಕಂಪ್ಯೂಟರ್ ಎಲ್ಲಿ ಸೆಟಪ್ ಆಗ್ತಾ ಇದೆ ಅಂತಂದ್ರೆ ಕರ್ನಾಟಕದಲ್ಲೇ ಸೆಟಪ್ ಆಗ್ತಾ ಇರತಕ್ಕಂಥದ್ದು. ಅದರಿಂದ ಎಲ್ಲಾ ರೀತಿಯಾಗಿ ಐಟಿಗೆ ಏನ್ ಪ್ರೋತ್ಸಾಹ ಕೊಡಬೇಕು, ಮುಂದಿನ ವರದಿ ಏನ್ ಮಾಡಬೇಕು, ಅವೆಲ್ಲದರಲ್ಲಿ ಕೂಡ ಅಗ್ರಸ್ಥಾನದಲ್ಲಿ ಯಾವ್ದಾದ್ರೂ ರಾಜ್ಯ ನಿಂತಿದ್ರೆ ಅದು ಕರ್ನಾಟಕ ರಾಜ್ಯ ಅಂತ ಹೇಳಿ ಅತ್ಯಂತ ಹೆಮ್ಮೆಯಿಂದ ಹೇಳ್ಕೋಬೇಕು ನಾವು. ಅಣ್ಣ ಒಂದ್ ನಿಮಿಷ, ನೀವು ತಿಳಿಸ್ತಾ ಇರೋಂತ ಪ್ರಕಾರ ಐಟಿ ಪಾಲಿಸಿಯನ್ನ 25 to 30 ಮುಂದುವರಿಸಿ. ಕಂಟಿನ್ಯೂ ದ ಬಜೆಟ್. ನೀವು ಕಿಯಾನಿಕ್ಸ್ ನ ಅಧ್ಯಕ್ಷರಾಗಿ ನಾನು ಕೇಳ್ಕೊಳ್ಳುವಂಥದ್ದು ಐಟಿ-ಬಿಟಿ is supporting about 70% of our GSDP. ಅಂದ್ರೆ ನೀವು 32 ಲಕ್ಷ ಕೋಟಿಯಲ್ಲಿ 22 ಲಕ್ಷ ಕೋಟಿ ಐಟಿ-ಬಿಟಿ ವ್ಯವಹಾರದಲ್ಲಿ ಆಗುತ್ತೆ. ನಮ್ಮ ರಾಜ್ಯದ ಕಡೆಯಿಂದ ಏನ್ ಇನ್ಸೆಂಟಿವ್ ಕೊಡ್ತಾ ಇದೀವಿ? ಅಲ್ಲ, ಒಂದ್ ನಿಮಿಷ ಮುಗಿಸ್ಬಿಡ್ತೀನಿ ನಾನು. ನೀವು ಹೇಳಿರೋದು ನಾನು ಮುಗಿಸ್ತೀನಿ. ಇಲ್ಲ, ನಾನು ಮುಗಿಸ್ತೀನಿ. ಕ್ಯಾಪಿಟಲ್ ಔಟ್ಲೇ ನೀವು 5 ಇಯರ್ಸ್ಗೆ ನಿಮ್ಮ ಐಟಿ ಪಾಲಿಸಿಯನ್ನ ಓದಿ. ಕ್ವಾಂಟಮ್ ಕಂಪ್ಯೂಟಿಂಗ್ ಆಗ್ಬೋದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗ್ಬೋದು, ಎಲ್ಲದಕ್ಕೂ ಸೇರಿ ನೀವು ಕ್ಯಾಪಿಟಲ್ ಔಟ್ಲೇ ಎಷ್ಟಿಟ್ಟಿದ್ದೀರಾ? 967 crores ಅನ್ನ 5 ವರ್ಷಕ್ಕೆ ಚರ್ಚೆ ಮಾಡಿ ಅಲ್ಲ, ಅವ್ರು ನನ್ಗೆ ಹೇಳಿದ್ದಾರೆ. ಮಾತಾಡಿ ಜಸ್ಟ್ ಆನ್ಸರ್. ಈಗ ಬೆಂಗಳೂರಿನ ವಿಶೇಷತೆ ಇನ್ಸೆಂಟಿವ್ ಕೊಡಂತದ್ದಾಗಿರ್ಬೋದು ಅಥವಾ ಬೇರೆ ಬೇರೆಯವರಿಗೆ ₹1 ಜಮೀನ್ ಕೊಡಂತದ್ದಲ್ಲ. ನಮ್ಮಲ್ಲಿರ್ತಕ್ಕಂಥ ಮಾನವ ಸಂಪನ್ಮೂಲ ಏನಿದೆ ಅದೇ ಕರ್ನಾಟಕದ ಬೆಂಗಳೂರಿನ ವಿಶೇಷತೆ. ಮಾನವ ಸಂಪನ್ಮೂಲ ಹೇಳ್ತಾರೆ. ಇಲ್ಲ, ಪಾಲಿಸಿ ಮೇಕಿಂಗ್ ಬಗ್ಗೆ ಮಾತಾಡ್ತಾ ಇದ್ದೀರಿ. ದಯವಿಟ್ಟು ಡೈವರ್ಟ್ ಮಾಡಬೇಡಿ ಇಶ್ಯೂನ. ಮಾನವ ಸಂಪನ್ಮೂಲ ನಮ್ಮಲ್ಲಿ ಇರುವಂತದ್ದು ಅದೇ ಬೆಂಗಳೂರಿನಲ್ಲಿ, ಬರೀ ಬೆಂಗಳೂರು ನಗರದಲ್ಲಿ ದಯವಿಟ್ಟು ಮಾತಾಡ್ತಾ ಇರೋದಕ್ಕೆ ಸಂಬಂಧನೇ ಇಲ್ಲ. ಇದು ನಮ್ಮ ವಿಶೇಷತೆ. ನಾನ್ ಮಾತಾಡ್ತಾ ಇರೋಂಥದ್ರ ಬಗ್ಗೆ ಮಾನವ ಸಂಪನ್ಮೂಲ ಮಾತಾಡಲೇ ಇಲ್ಲ. ಕಾಂಗ್ರೆಸ್ ಮಾಡಿರೋದು, ಬಿಜೆಪಿ ಮಾಡಿರೋದು ಅಲ್ಲ. ಧೀರಜ್, ನೀವು ಅವ್ರಿಗೆ ಏನಾದ್ರೆ ಅವ್ರ ನಿಮ್ಗೆ ಏನಾದ್ರು ಹೇಳ್ತಾರೆ. ಯು ಗೋ ಆನ್ ದಿ ಬಜೆಟ್. ಎಸ್ ಸರ್, ಆನ್ ದ ಬಜೆಟ್. ಐಟಿ-ಐಎಸ್ ಪಾಲಿಸಿಯನ್ನ ಐಟಿ-ಬಿಟಿ ಸೆಕ್ಟರ್ಗೆ ನಾನು ಮತ್ತೆ ಹೇಳ್ತಾ ಇರೋಂಥದ್ದು. ಶರತ್ ಅಣ್ಣವರು ಕಿಯಾನಿಕ್ಸ್ ನ ಅಧ್ಯಕ್ಷರಿದ್ದಾರೆ, ಗೌರವಾನ್ವಿತ ಪ್ರಿಯಾಂಕ್ ಖರ್ಗೆ ಅವರು ಐಟಿ-ಬಿಟಿ ಮಿನಿಸ್ಟರ್ ಇದ್ದಾರೆ. ನಾನು ಹೇಳ್ತಿರೋಂಥದ್ದು ಕ್ಯಾಪಿಟಲ್ ಔಟ್ಲೆ ಬೆನಿಫಿಟ್ಸ್ ಅನ್ನ ಏನ್ ಕೊಡ್ತಾ ಇದ್ದಾರೆ ಬೇರೆ ರಾಜ್ಯಗಳು. ತೆಲಂಗಾಣ ಐಟಿ ಪಾಲಿಸಿ 2023 to 28 ಮಾಡಿದ್ದಾರೆ. ನಮ್ಮ ಮಹಾರಾಷ್ಟ್ರ ಅವರು ಸಹ 2024 ಅಲ್ಲಿ ಐಟಿ ಪಾಲಿಸಿಯನ್ನ ಮಾಡಿದ್ದಾರೆ. ಐಟಿ ಪಾಲಿಸಿ ನಮ್ಮ ರಾಜ್ಯ ಮಾಡಿರುವಂತದ್ದು ಕಾಂಪಿಟೇಟಿವ್ಲಿ ಬೇರೆ ಸ್ಟೇಟ್ಸ್ ಅನ್ನ, ಎಸ್ಪೆಷಲಿ ಹೈದರಾಬಾದ್, ಚೆನ್ನೈ ಮತ್ತು ಮುಂಬೈ, ಇದನ್ನ ಬೀಟ್ ಮಾಡಲಿಕ್ಕೆ ಕೇವಲ 967 ಕೋಟಿ 5 ವರ್ಷಕ್ಕೆ ಐಟಿ-ಬಿಟಿಗೆ ಮೀಸಲಿಟ್ಟಿರುವಂತದ್ರ ಬಗ್ಗೆ ನಾನು ಮಾತಾಡ್ತಿರುವಂತದ್ದು. ಅದನ್ನ ಹೆಚ್ಚು ಮಾಡಬೇಕು ಅಂತ ಹೇಳಿ ನಾನು ಇಲ್ಲಿ ಬೇಡಿಕೆಯನ್ನ ಇಡ್ತಿರುವಂತದ್ದು ಸಭಾಧ್ಯಕ್ಷರೇ. ಇದ್ರ ಜೊತೆಗೆ ಬಜೆಟಿನ ಬಗ್ಗೆ ನಿನ್ನೆನೂ ಸಹ ಎಲ್ಲ ಕಡೆ ಹೇಳಿದ್ದಾರೆ. ನಾನು ಆಗ್ಲೇ ಹೇಳಿದೆ, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಈಗ ಇನ್ನೂ ಹೆಚ್ಚಿನ ಉದ್ಯೋಗಾವಕಾಶಗಳು ಸಿಗಬೇಕು. ಈಗಾಗಲೇ ಯುವ ನಿಧಿ ಯೋಜನೆ ಬಗ್ಗೆ ಈ ಬಜೆಟ್ ಅಲ್ಲಿ ಆಲ್ಮೋಸ್ಟ್ ಯುವ ನಿಧಿ ಯೋಜನೆನ ಕೈ ಬಿಟ್ಟಿರುವಂತಹ ಲೆಕ್ಕಕ್ಕೆ ಯಾವುದೇ ರೀತಿಯಾದಂತಹ ಯುವ ನಿಧಿಗೆ ಯಾವ ಅನುದಾನ ಮೀಸಲಿಟ್ಟಿಲ್ಲ. ರಾಜ್ಯದ ಯುವಕರಲ್ಲಿ ನಾನು ಈ ಸರ್ಕಾರವನ್ನ ಕೇಳ್ಕೊಳ್ಳುವಂಥದ್ದು, ಮೊದಲನೇ ಬಾರಿ ರಾಜ್ಯದ ಇತಿಹಾಸದಲ್ಲಿ ನಿರುದ್ಯೋಗಿ ಭತ್ಯವನ್ನ ಕೊಡ್ತೀವಿ ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರ ಕೊಡ್ತು. ನಿರುದ್ಯೋಗಿ ಭತ್ಯವನ್ನ ಎಷ್ಟು ಜನಕ್ಕೆ ಕೊಟ್ಟಿದ್ದಾರೆ? ಕಳೆದ 3 ವರ್ಷದಲ್ಲಿ 3,08,267 ಯುವಕ ಯುವತಿಯರಿಗೆ ನಾವು ನಿರುದ್ಯೋಗಿ ಭತ್ಯವನ್ನ ಕೊಟ್ಟಿದ್ದೀವಿ ಅಂತ ಹೇಳಿ ತಮ್ಮ ಬಜೆಟ್ ಪುಸ್ತಕದಲ್ಲಿ ಗೌರವಾನ್ವಿತ ಮುಖ್ಯಮಂತ್ರಿಗಳು ತಿಳಿಸಿರುವಂಥದ್ದು. ಇದಕ್ಕೆ 914 ಕೋಟಿ ವೆಚ್ಚ ಆಗಿದೆ ಅಂತ ಹೇಳಿದ್ದಾರೆ.
ಇವರ ಉದ್ದೇಶ ಇದ್ದಂಥದ್ದೇನು? 180 ದಿನದೊಳಗಡೆ ಈ ನಿರುದ್ಯೋಗಿ ಯುವಕ ಯುವತಿಯರಿಗೆ ಕೆಲಸವನ್ನ ಕೊಡಿಸ್ಬೇಕು, ಟ್ರೈನಿಂಗ್ ಅನ್ನ ಕೊಡಬೇಕು ಅಂತ ಈ ಯುವ ನಿಧಿ ಯೋಜನೆಯ ಮೂಲ ಉದ್ದೇಶ. ಇದುವರೆಗೂ ಎಷ್ಟು ಜನಕ್ಕೆ ಕೆಲಸವನ್ನ ಕೊಟ್ಟಿದ್ದಾರೆ ಅಂತ ಬಜೆಟ್ ಪುಸ್ತಕದಲ್ಲೇ ಹೇಳಿದ್ದಾರೆ. 180 ದಿನಕ್ಕೆ ಟ್ರೈನಿಂಗ್ಗೆ ಇಷ್ಟು ಡೇಟಾಬೇಸ್ ಇದೆ ಇವ್ರ ಹತ್ರ. ಏನು ಡಿಗ್ರಿ ಓದಿಂತ ಯುವಕರು 3,000 ರೂಪಾಯಿ ತಗೊಂತಾ ಇದ್ದಾರೆ, ಡಿಪ್ಲೊಮಾ ಓದಿರುವಂತವ್ರು 1,500 ರೂಪಾಯಿ ಭತ್ಯವನ್ನ ತಗೊಂತಾ ಇದ್ದಾರೆ. ಇಷ್ಟು ಜನ ಯುವಕರು, 3,08,000 ಯುವಕರಲ್ಲಿ ಎಷ್ಟು ಜನಕ್ಕೆ ಕೆಲಸವನ್ನ ಕೊಡಿಸಿದೆ ಸರ್ಕಾರ? ಅದನ್ನ ನೋಡಿದ್ರೆ ಇದೇ ಬಜೆಟ್ ಪುಸ್ತಕದಲ್ಲಿ ಹೇಳ್ತಾರೆ, ಉದ್ಯೋಗ ಮೇಳಗಳನ್ನ ಆಯೋಜಿಸಿ 1.1 ಲಕ್ಷ ಕೋಟಿ ಯುವಕರನ್ನ ಭಾಗವಹಿಸಿ ಕೇವಲ 19,863 ಯುವಕರಿಗೆ ನಾವು ಕೆಲಸವನ್ನ ಕೊಡಿಸಿದೀವಿ ಅಂತ ಹೇಳಿ ಇದೇ ಬಜೆಟ್ ಪುಸ್ತಕದಲ್ಲಿ ಹೇಳಿರುವಂಥದ್ದು. 3,08,000 ನಿರುದ್ಯೋಗಿ ಭತ್ಯ ಪಡಿತಿರುವಂತ ಯುವಕರಿಗೆ ಕೆಲಸ ಕೊಡಿಸ್ಲಿಕ್ಕೆ ಸ್ಕಿಲ್ ಡೆವಲಪ್ಮೆಂಟ್ ಇದೆ, ಯೂತ್ ಎಂಪವರ್ಮೆಂಟ್ ಇದೆ, ಐಟಿ ಸೆಕ್ಟರ್ ಇದೆ, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್, ಇಂಡಸ್ಟ್ರಿಯಲ್ ಸೆಕ್ಟರ್ ಇದೆ, ಇಷ್ಟು ಪ್ಲಸ್ ಕಾರ್ಮಿಕ ಇಲಾಖೆ ಇದೆ. ಇಷ್ಟು ಸೆಕ್ಟರ್ಗಳಿದ್ರೂ ಸಹ ಕೇವಲ 19,863 ಯುವಕರಿಗೆ ಇದರಲ್ಲಿ ನಿರುದ್ಯೋಗಿಗಳಿಗೆ ಕೆಲಸವನ್ನ ಕೊಡಿಸಿರುವಂತದ್ದು ಈ ಸರ್ಕಾರದ ಸಾಧನೆ. ಇನ್ನ ಪ್ರೈವೇಟ್ ಕೆಲಸಗಳು ಬಿಟ್ಟು ನಮ್ಮ ಗೌರ್ಮೆಂಟ್ ಕೆಲಸಗಳ ಬಗ್ಗೆ ಈ ಬಜೆಟ್ ಅಲ್ಲೂ ಮತ್ತೆ ಯುವಕರ ಪರವಾಗಿ 56,432 ಸರ್ಕಾರಿ ಹುದ್ದೆಗಳನ್ನ ಭರ್ತಿ ಮಾಡ್ತೀವಿ ಅಂತ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ. ಸಭಾಧ್ಯಕ್ಷ, 2014ನೇ ಇಸ್ವಿಯಲ್ಲಿ ನಾನು ಸಹ ಗ್ರಾಜುಯೇಟ್ ಆಗಿದ್ದು, ಅವತ್ತು ನನಗೆ 21 ವರ್ಷ. 2026ನೇ ಇಸ್ವಿ ಇವತ್ತು ಬಂದು ಕೂತಿದ್ದೀವಿ. KPSC ಬರೀಲಿಕ್ಕೆ ಎಷ್ಟು ಏಜ್ ಲಿಮಿಟೇಷನ್, ಒಂದು KS ಆಫೀಸರ್ ಆಗ್ಲಿಕ್ಕೆ ಅಂತ ಹೇಳಿ ಏಜ್ ಲಿಮಿಟೇಷನ್ ನಾವು ನೋಡಿದ್ರೆ 21 ವರ್ಷದಿಂದ 35 ವರ್ಷದ ಯುವಕರು ಇವತ್ತು KPSC ಅನ್ನ ಬರೀಬಹುದು. ಎಷ್ಟು ಅಟೆಂಪ್ಟ್ ಕೊಡ್ತಾರೆ? 6 ಅಟೆಂಪ್ಟ್ ಅನ್ನ ಕೊಡುವಂತ ಕೆಲಸ ಮಾಡ್ತಾರೆ. ಈ ಕಳೆದ 10 ವರ್ಷದಲ್ಲಿ ಎಷ್ಟು ಬಾರಿ KPSC ಎಕ್ಸಾಮ್ ಗೆಜೆಟೆಡ್ ಪೋಸ್ಟಿಂಗ್ ನಡೆದಿದೆ ಅಂದ್ರೆ ಕೇವಲ 3 ಅಟೆಂಪ್ಟ್ ಅನ್ನ ಇಷ್ಟು ಯುವಕರು ಕೊಟ್ಟಿದ್ದಾರೆ. ಏಜ್ ಲಿಮಿಟ್ ಇವತ್ತು 35 ವರ್ಷ. ನನ್ನ ಜೊತೆ ಗ್ರಾಜುಯೇಟ್ ಆದಂತ ಪ್ರತಿಯೊಬ್ಬರಿಗೂ, ನನ್ಗೆ ಇವತ್ತು 34 ವರ್ಷ, ಪ್ರತಿಯೊಬ್ಬರಿಗೂ ಇವತ್ತು 35 ವರ್ಷ ಆಗಿದೆ. ಅವ್ರಿಗೆ 6 ಅಟೆಂಪ್ಟ್ ಕೊಡಬೇಕಾಗಿತ್ತು. ಎಲ್ಲಾ ಸರ್ಕಾರಗಳು, ನಾನು ಈ ಸರ್ಕಾರ ಬಂದ ನಂತರ ಒಮ್ಮೆ ಸಹ ಎಕ್ಸಾಮ್ ಅನ್ನ ಒಂದ್ಸತಿ ಕರೆದಿದ್ದ ಎಕ್ಸಾಮ್ ಅಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಟ್ರಾನ್ಸ್ಲೇಷನ್ ಎರರ್ 90 ಬಾರಿ ಟ್ರಾನ್ಸ್ಲೇಷನ್ ಎರರ್ ಇತ್ತು. ಈ ಬಾರಿ KPSC ಹುದ್ದೆಗಳಿಗೆ 3 ಅಟೆಂಪ್ಟ್. ಈ ವಯಸ್ಸು ಮತ್ತೆ ಹೋದ್ಮೇಲೆ 35 ವರ್ಷ ಆದ್ಮೇಲೆ ಅವ್ರು ಬರೆಯಂಗಿಲ್ಲ. ಅವ್ರ ಎಲಿಜಿಬಿಲಿಟಿ ಇರುವಂತ 6 ಅಟೆಂಪ್ಟ್. ಯುವಕರು ಇವತ್ತು KPSC ಬಗ್ಗೆ ಏನ್ ಮಾತಾಡ್ತಾ ಇದ್ದಾರೆ ಅನ್ನುವಂಥದ್ದು ಹಾದಿ ಬೀದಿಯಲ್ಲಿ ನಿಂತು ಇವತ್ತು ಪ್ರತಿಭಟನೆಗಳು ಇಳಿಯೋ ರೀತಿಯಲ್ಲಿ ಯುವಕರು ಬಂದು ನಿಂತಿದ್ದಾರೆ. KPSC ಸಮಸ್ಯೆ, ಈ ಏಜ್ ರಿಲ್ಯಾಕ್ಸೇಷನ್ ಸಮಸ್ಯೆ, ವಿಶೇಷವಾಗಿ ಯುವಕರಿಗೆ 6 ಅಟೆಂಪ್ಟ್ ದೊರಕುವಂಥದ್ದು ಅವರ ಹಕ್ಕು. ಏಜ್ ಅನ್ನ ರಿಲ್ಯಾಕ್ಸ್ ಮಾಡುವಂತ ಕೆಲಸ ಇವತ್ತು ಸರ್ಕಾರ 6 ಅಟೆಂಪ್ಟ್ ಆಗೋವರೆಗೂ ಮಾಡಬೇಕು. KPSC ಗೆಜೆಟೆಡ್ ಪೋಸ್ಟ್ ಅಲ್ಲಿ ಯಾವ ರೀತಿ ಇದ್ದಾರೆ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಅವರೇ ಎದ್ದು ನಿಂತ್ಕೊಂಡ್ರು. ಸರ್ ಇವ್ರು 2017 ಬ್ಯಾಚ್, ಸರ್ ಇವ್ರು 2021 ಬ್ಯಾಚ್ ಅಂತ ಅಧಿಕಾರಿಗಳಿಗೆ ಅವ್ರ ಬ್ರ್ಯಾಂಡ್ ಕೊಟ್ಬಿಟ್ಟಿದ್ದಾರೆ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಅವರೇ ಇದೇ ಸದನದಲ್ಲಿ ಈ ಬಾರಿನ ಎದ್ದು ನಿಂತ್ಕೊಂಡು ತಿಳಿಸಿದ್ದಾರೆ. ಹಾಗಾಗಿ ಯುವಕರಿಗೆ ಹೆಚ್ಚಿನ ಉದ್ಯೋಗಗಳನ್ನ ಕಲ್ಪಿಸೋ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ವಿಶೇಷವಾದಂತ ನ್ಯೂ ಇಂಡಸ್ಟ್ರಿಯಲ್ ಪಾಲಿಸಿ 2025-30 ಇದರಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ 50% ಜಾಬ್ಸ್ ಅನ್ನ ನಾವು ಸ್ಥಳೀಯರಿಗೆ ಕೊಡ್ತೀವಿ ಅಂತ. ಸ್ಥಳೀಯರು ಅನ್ನುವಂತ ಒಂದು ಡೆಫಿನೇಷನ್ ಏನಿದೆ ಅದೇ ತಪ್ಪಿದೆ. ಸ್ಥಳೀಯರು ಅಂದ್ರೆ ಆ ಜಿಲ್ಲೆಗೆ ಕೊಡ್ತಾರ, ಆ ತಾಲೂಕು ಕೊಡ್ತಾರ ಅಂತ ನೋಡಿದ್ರೆ ಇಡೀ ಕರ್ನಾಟಕವನ್ನ ಸ್ಥಳೀಯರಾಗಿ ಮಾಡಿದ್ದಾರೆ. ಹಾಗಾಗಿ ಸ್ಥಳೀಯರಿಗೆ 50% ಅಲ್ಲದೆ 70% ರಾಜ್ಯದ ಜನತೆಗೆ, ಯುವಕರಿಗೆ 70% ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಯಲ್ಲಿ ಕೆಲಸಗಳನ್ನ ಬರೋ ರೀತಿಯಲ್ಲಿ ಕೊಡಬೇಕು. ಅದರಲ್ಲೂ ವಿಶೇಷವಾಗಿ ಸರ್ಕಾರಿ ಕಾಲೇಜುಗಳಲ್ಲಿ ಓದಿರುವಂತ, ಸರ್ಕಾರಿ ಡಿಗ್ರಿ ಕಾಲೇಜುಗಳಲ್ಲಿ ಓದ್ತಾ ಇರುವಂತ ಮಕ್ಕಳಿಗೆ ಮೊದಲನೇ ಆದ್ಯತೆಯನ್ನ KDB ಇಂಡಸ್ಟ್ರಿಯಲ್ ಏರಿಯಾಗಳಲ್ಲಿ ಸೆಟಪ್ ಮಾಡುವಂತ ಕಂಪನಿಗಳಲ್ಲಿ ಕೊಡಬೇಕು ಅಂತ ಕೋರ್ಕೊಂಡು, ಇದರ ಜೊತೆಯಲ್ಲಿ ಬಜೆಟ್ ಪುಸ್ತಕದಲ್ಲಿ ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಬಜೆಟ್ ಪುಸ್ತಕದಲ್ಲಿ 11G ಅಂತ ಹೇಳಿ ಹೊಸ ಒಂದು ಆಯಾಮವನ್ನ ಕೊಟ್ಟಿದ್ದಾರೆ. 2G ಆಯ್ತು, ಈಗ 11G ಬಗ್ಗೆ ನಮ್ಮ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ 11G ಮಾದರಿಯ ಆರ್ಥಿಕತೆಗಳಿಂದ ಈ ಒಂದು ಬಜೆಟ್ ಬಗ್ಗೆ ಸುಸ್ಥಿರ ಅಭಿವೃದ್ಧಿ ಮಾದರಿಯನ್ನು ರೂಪಿಸುತ್ತಿದ್ದೇವೆ. ಏನ್ ಈ 11G ಅಂತ ನೋಡಿದ್ರೆ ಗ್ಯಾರಂಟಿ ಎಕಾನಮಿ. ಗ್ಯಾರಂಟಿ ಎಕಾನಮಿ ಅನ್ನೋ ಡೆಫಿನೇಷನ್ ಏನ್ ಕೊಟ್ಟಿದ್ದಾರೆ?
ಕಲ್ಯಾಣ ಹಾಗೂ ಲಿಂಗ ಸಮಾನತೆಯ ಹಾದಿಯತ್ತ ಕರ್ನಾಟಕ ಅಂತ ಕೊಟ್ಟಿದ್ದಾರೆ. ಹಾದಿಯತ್ತ ಕರ್ನಾಟಕ. ಗುಡ್ ಪಬ್ಲಿಕ್ ಎಜುಕೇಶನ್. ಪಬ್ಲಿಕ್ ಎಜುಕೇಶನ್ ಸೆಕ್ಟರ್ ಬಗ್ಗೆ ಮಾತಾಡ್ಲಿಕ್ಕೆ ಕಳೆದ ಬಾರಿನೂ ಅಧಿವೇಶನದಲ್ಲಿ ಬಜೆಟ್ ಮೇಲೆ ನಾನು ಈ ಎಜುಕೇಶನ್ ಸೆಕ್ಟರ್ ಮೇಲೆ ಹೇಳಿದ್ದೀನಿ. ಎಜುಕೇಶನ್ ಸೆಕ್ಟರ್ ಅನ್ನ ನಾವೇನಾದ್ರೂ ಬದಲಾಯಿಸಬೇಕು, ಈ ರಾಜ್ಯದ ದೇಶದ ಭವಿಷ್ಯವನ್ನ ನಾವು ಬದಲಾಯಿಸಬೇಕು ಅಂದ್ರೆ ನಮ್ಗಿರುವಂತ ಮೊದಲನೆಯ ಹಾಗೂ ಕೊನೆಯ ಅವಕಾಶ ಪ್ರೈಮರಿ ಎಜುಕೇಶನ್ ಸೆಕ್ಟರ್. ಪ್ರೈಮರಿ ಎಜುಕೇಶನ್ ಅಲ್ಲಿ ಇವತ್ತು ದೊಡ್ಡ ಕೊರತೆ ಇರುವಂತದ್ದು ನಮ್ಮ ರಾಜ್ಯದ ಜನತೆಯಲ್ಲಿ ನಮಗ್ ದೊಡ್ಡ ಕೊರತೆ ಇರುವಂತದ್ದು ಸಿವಿಕ್ ಸೆನ್ಸ್. ಸಿವಿಕ್ ಸೆನ್ಸ್ ಅನ್ನೋ ಒಂದು ಸಬ್ಜೆಕ್ಟ್ ಅನ್ನ ನಮ್ಮ ರಾಜ್ಯದ ಪ್ರೈಮರಿ ಎಜುಕೇಶನ್ ಅಲ್ಲಿ ತರಬೇಕು. ಸಿವಿಕ್ ಸೆನ್ಸ್ ಜೊತೆಗೆ ಎಥಿಕ್ಸ್. ಇವತ್ತಿನ ಸಮಾಜದಲ್ಲಿ ನಾನು ಒಬ್ಬ ಯುವಕನಾಗಿ ಏನು ಮಿಲೇನಿಯಲ್ ಅಂತ ಹೇಳಿ ನಮ್ಮ ಜನರೇಷನ್ಗೆ ಪಟ್ಟವನ್ನ ಕೊಟ್ಟಿದ್ದಾರೆ. ಇನ್ ಮುಂದಕ್ಕೆ ಜೆನ್ ಝಿ, ಜೆನ್ ಆಲ್ಫಾ ಬೇರೆ ಬಂದಿದೆ. ಇವರಿಗೆ ಯಾವ ರೀತಿ ಸಿವಿಕ್ ಸೆನ್ಸ್ ಅನ್ನ ತುಂಬಬೇಕು, ಇದನ್ನ ಪ್ರೈಮರಿ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಮಾಡಬೇಕಾಗುತ್ತೆ. ಪ್ರತಿ ವರ್ಷ KPS ಶಾಲೆಗಳ ಬಗ್ಗೆ ಘೋಷಣೆ ಮಾಡ್ತಾನೆ ಇದ್ದಾರೆ. ಈ ವರ್ಷದ ಬಜೆಟ್ ಅಲ್ಲೂ 800 KPS ಶಾಲೆಗಳು, ಪ್ರತಿ ಹೋಬಳಿಗೆ ಒಂದು KPS ಶಾಲೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ನಿಜವಾಗ್ಲೂ ದೊಡ್ಡಬಳ್ಳಾಪುರ ತಾಲೂಕಲ್ಲಂತೂ ಇದುವರೆಗೂ ನಮ್ಮ 6 ಹೋಬಳಿಗಳಲ್ಲಿ ಒಂದೇ ಒಂದು KPS ಶಾಲೆಯ ನಿರ್ಮಾಣ 3 ವರ್ಷದಲ್ಲಿ ಆಗಿಲ್ಲ. ಕೇವಲ ಘೋಷಣೆಗಳಿಗೆ ಈ ಎಜುಕೇಶನ್ ಸೆಕ್ಟರ್ ಇವತ್ತು ಸೀಮಿತವಾಗಿದೆ. ಎಜುಕೇಶನ್ ಸೆಕ್ಟರ್ ಅಲ್ಲಿ ಎಲ್ಲಾ ಹುದ್ದೆಗಳನ್ನ ಭರ್ತಿ ಮಾಡ್ತೀವಿ ಅಂತ ಹೇಳಿ ಕಾಂಗ್ರೆಸ್ನ ಪ್ರಣಾಳಿಕೆ ಏನು ನಮ್ಮ ಚುನಾವಣೆಗೆ ಪೂರಕವಾಗಿ ಹೇಳಿದ್ರು. ಇನ್ ಎಲ್ಲದಕ್ಕಿಂತ ಹೆಚ್ಚಾಗಿ ಎಜುಕೇಶನ್ ಸೆಕ್ಟರ್ ಅಲ್ಲಿ ಭರ್ತಿ ಮಾಡ್ತೀವಿ ಅಂತ. ಇವತ್ತು ಯಾವುದೇ ಶಾಲೆಯಲ್ಲಿ ಕನ್ನಡನೂ ಅದೇ ಮೇಷ್ಟ್ರು ಹೇಳ್ಕೊಡ್ತಾರೆ, ಸೈನ್ಸು ಅದೇ ಮೇಷ್ಟ್ರು ಹೇಳ್ಕೊಡ್ತಾರೆ. ಹಳ್ಳಿಗಳ ಕಡೆ ಸಬ್ಜೆಕ್ಟ್ ಟೀಚರ್ಸ್ ಗಳ ಕೊರತೆ ಇದೆ. ಅದನ್ನ ಫಿಲ್ ಮಾಡೋ ನಿಟ್ಟಿನಲ್ಲಿ ಸ್ಮಾರ್ಟ್ ಕ್ಲಾಸ್ ರೂಮ್ ಅದನ್ನು ಸಹ ಹೇಳಿದ್ರು. 5,000 ಶಾಲೆಗಳಲ್ಲಿ ಸ್ಮಾರ್ಟ್ ಶಾಲೆಗಳಾಗಿ ಮಾಡ್ತೀವಿ ಅಂತ. ಇದುವರೆಗೂ ಅದಕ್ಕೆ ಏನಿದೆ ಆಕ್ಷನ್ ಟೇಕನ್ ಅಲ್ಲಿ ನೋಡಿದ್ರೆ ಯಾವುದೇ ರೀತಿಯಾದಂತಹ ಸ್ಮಾರ್ಟ್ ಕ್ಲಾಸ್ ರೂಮ್ಸ್ ಆಗಿಲ್ಲ. ಸೊ ಪಬ್ಲಿಕ್ ಎಜುಕೇಶನ್ ಅನ್ನ ಸರಿ ಮಾಡಬೇಕಾದ್ರೆ, ನಮ್ಮ ಮುಂದಿನ ಪೀಳಿಗೆ ಒಂದು ಅಭಿವೃದ್ಧಿ ಹೊಂದಿರುವಂತಹ ದೇಶ ಮಾಡಬೇಕಾದ್ರೆ ಸಿವಿಕ್ ಸೆನ್ಸ್ ಅನ್ನೋ ಒಂದು ಸಬ್ಜೆಕ್ಟ್ ಮತ್ತು ಎಥಿಕ್ಸ್ ಅನ್ನೋ ಸಬ್ಜೆಕ್ಟ್ ಅನ್ನ ಕಂಪಲ್ಸರಿ ಆಗಿ ಪಬ್ಲಿಕ್ ಎಜುಕೇಶನ್ ಅಲ್ಲಿ ತರಬೇಕು. ಸಿವಿಕ್ ಸೆನ್ಸಿನ ಅವಶ್ಯಕತೆ ಇವತ್ತು ಅತಿ ಹೆಚ್ಚು ಇವತ್ತು ಬರೋದಂತ ಒಂದು ಸೊಸೈಟಿಗಿದೆ. ಹಾಗಂತ ತಿಳಿಸ್ತಾ ಇದ್ರ ಜೊತೆಗೆ ಗುಡ್ ಹೆಲ್ತ್ ಟು ಆಲ್, ಆರೋಗ್ಯ ವಿಚಾರದ ಬಗ್ಗೆ ಈಗಾಗಲೇ ನಿಲುವಳಿ ಸೂಚನೆಯನ್ನ ಮಂಡನೆ ಮಾಡಿದ್ದಾರೆ. ಆರೋಗ್ಯ ಇಲಾಖೆಯಲ್ಲಿ ಇವತ್ತು ಯಾವ ರೀತಿ ನಡೀತಾ ಇದೆ ಅಂದ್ರೆ 28 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ದೊಡ್ಡಬಳ್ಳಾಪುರ ತಾಲೂಕಲ್ಲಿ ಇದೆ. ಕೇವಲ ದೊಡ್ಡಬಳ್ಳಾಪುರದ್ದು ಎಕ್ಸಾಂಪಲ್ ತಗೊಂಡ್ರೆ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಯಾವೆಲ್ಲ ಪೋಸ್ಟ್ಗಳು ಕೊಟ್ಟಿದ್ದಾರೆ ಅಂದ್ರೆ ಒಂದು ಡಾಕ್ಟರ್, ಒಂದು ನಮ್ಮ ಫಾರ್ಮಸಿಸ್ಟ್ ಮತ್ತು ಒಂದು ಗ್ರೂಪ್ ಡಿ. ಯಾವುದೇ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಒಂದು ಡೇಟಾ ಸೆಂಟರ್ ಆಪರೇಟರ್ ಇಲ್ಲ ಮತ್ತು ಒಂದು ನರ್ಸ್ ಇಲ್ಲ. ಒಂದು ನರ್ಸ್ ಇಲ್ಲದೆ ಇವತ್ತು ಆರೋಗ್ಯ ಇಲಾಖೆಯಲ್ಲಿ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರನ ಒಬ್ಬ ಡಾಕ್ಟರ್ ಹೆಂಗ್ ನಡೆಸಬೇಕು? ಡೇಟಾ ಆಪರೇಟರ್ ಇಲ್ಲದೆ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ABARK ಅನ್ನೋ ಒಂದು ಯೋಜನೆಯನ್ನ ತಂದಿದ್ದಾರೆ. ಎಲ್ಲ ಪೇಷಂಟ್ಗಳ ABARK ಮಾಹಿತಿಯನ್ನ ದಾಖಲೆ ಮಾಡಲಿಕ್ಕೆ ಸಾಫ್ಟ್ವೇರ್ ಅಲ್ಲಿ ಇವತ್ತು 15 ನಿಮಿಷ ಟೈಮ್ ಅನ್ನ ಪ್ರತಿ ಪೇಷಂಟ್ಗೆ ಡಾಕ್ಟರ್ಗಳು ಕೊಡುವಂಗ ಆಗ್ತಾ ಇದೆ. ಡಾಕ್ಟರ್ಗಳ ನೇಮಕಾತಿ ನಿಮಗೆ ಯಾವ ರೀತಿ ಆಗ್ತಾ ಇದೆ? ಡಾಕ್ಟರ್ಗಳ ಕೊರತೆ ಯಾವ ರೀತಿ ಆಗ್ತಾ ಇದೆ? ಒಂದೊಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಡಿಯಲ್ಲಿ ಬರುವಂತ ಸಬ್ ಸೆಂಟರ್ಸ್ಗೆ 3 ಸಬ್ ಸೆಂಟರ್ಗೆ ಒಬ್ಬರು ನರ್ಸ್ನ ಅಸೈನ್ ಮಾಡುವಂತ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಆಗ್ತಾ ಇದೆ. ಹಾಗಾಗಿ ಪಬ್ಲಿಕ್ ಹೆಲ್ತ್ ಅಲ್ಲಿ ಪ್ರಿಸ್ಕ್ರೈಬ್ ಡ್ರಗ್ಸ್, ಫಸ್ಟ್ ಆಫ್ ಆಲ್ 400 ಡ್ರಗ್ ಅಲ್ಲಿ 15 ಡ್ರಗ್ ಮೇಲೆ ಒಂದೇ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ನಮ್ಮ ಜಿಲ್ಲೆಯಲ್ಲಂತೂ ಇಲ್ಲ. ನಾನು ಆಸ್ಪತ್ರೆಗಳ ವಿಚಾರಕ್ಕೆ ಹೋಗೋದೇ ಇಲ್ಲ. ಆಸ್ಪತ್ರೆಗಳ ವಿಚಾರದಲ್ಲಿ ಎಷ್ಟು ವ್ಯವಸ್ಥಿತವಾಗಿ ಇವತ್ತು ಒಬ್ಬ ಬಡವನಿಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ಬೇಕಾಗಿರುವಂತದ್ದು ಒಂದು ಆಸ್ಪತ್ರೆಗೆ ಹೋದ್ರೆ ಉಚಿತವಾದಂತ ಉತ್ತಮ ಗುಣಮಟ್ಟದ ಒಂದು ಆರೋಗ್ಯ ಸೇವೆ ಬೇಕಾಗುತ್ತೆ. ಇವತ್ತು ಯಾವುದೇ ಕಾರಣಕ್ಕೂ ಉತ್ತಮ ಗುಣಮಟ್ಟದ ಆರೋಗ್ಯ ಸೇವೆಯನ್ನ ನಾವು ನಮ್ಮ ಆಸ್ಪತ್ರೆಗಳಲ್ಲಿ ಕೊಡಕ್ ಆಗ್ತಿಲ್ಲ. ಅದಕ್ಕೆ ಕಾರಣಗಳು ನಾವು ಕೇಳಿದ್ರೆ ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೇಳಿದ್ರೆ ನಮಗೆ ಸ್ಟಾಫ್ ಶಾರ್ಟೇಜ್ ಇದೆ. ನಮಗೆ 55 ಪ್ರೋಗ್ರಾಮ್ಸ್, ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಮತ್ತು ಸ್ಟೇಟ್ ಸ್ಕೀಮ್ಗಳು, 55 ಸ್ಕೀಮ್ಗಳನ್ನ ಇಂಪ್ಲಿಮೆಂಟ್ ಮಾಡಬೇಕು. ನಮಗೆ ಡೇಟಾ ಆಪರೇಟರ್ಗಳಿಲ್ಲ, ನಮಗೆ ನರ್ಸ್ಗಳಿಲ್ಲ. ನಾವು ಯಾವುದೇ ಕಾರಣಕ್ಕೂ ಸರಿಯಾದಂತ ವ್ಯವಸ್ಥೆಯನ್ನ ಕೊಡಕ್ ಬರಲ್ಲ. ಈ ರೀತಿ ವ್ಯವಸ್ಥೆಯಲ್ಲಿ ಇವತ್ತು ಆರೋಗ್ಯ ಇಲಾಖೆ ಹದಗೆಟ್ಟು ಕೂಟಿರುವಾಗ ಗುಡ್ ಹೆಲ್ತ್ ಟು ಆಲ್ ಅಂತ ಈ 11G ಮಾದರಿಯಲ್ಲಿ ಹೇಳಿದ್ದಾರೆ. ಇನ್ನ ಗ್ರಾಸ್ ರೂಟ್ ಎಕಾನಮಿ ಅಂತ 4ನೇ ಪಾಯಿಂಟ್ ಕೊಟ್ಟಿರುವಂತದ್ದು ಕೃಷಿ, ಗ್ರಾಮೀಣಾಭಿವೃದ್ಧಿ ಮತ್ತು ಕಲ್ಯಾಣ ಕಾರ್ಯಕ್ರಮಗಳು. ಪ್ರತಿಯೊಂದರಲ್ಲೂ ಕಲ್ಯಾಣ ಕಾರ್ಯಕ್ರಮಗಳು. ಗ್ರಾಮೀಣಾಭಿವೃದ್ಧಿಯಲ್ಲಿ ಗ್ರಾಮ ಪಂಚಾಯತಿಗಳಿಗೆ ಏನ್ ಮಾಡ್ತೀವಿ ಅಂತ ಇವ್ರು ಕೊಟ್ಟಿದ್ರು.
ಎಲ್ಲಾ ಗ್ರಾಮ ಪಂಚಾಯತಿಗಳಲ್ಲಿ ವೈಫೈ ಅನ್ನ ಕೊಡ್ತೀವಿ ಅಂತ ಕಾಂಗ್ರೆಸ್ ತಮ್ಮ ಪ್ರಣಾಳಿಕೆಯಲ್ಲಿ ಚುನಾವಣೆ ಪೂರ್ವವಾಗಿ ಹೇಳಿದ್ರು. ಎಲ್ಲ ಗ್ರಾಮ ಪಂಚಾಯತಿಗಳನ್ನ ಮಹಾತ್ಮ ಗಾಂಧಿ ಗ್ರಾಮ ಸ್ವರಾಜ್ ಯೋಜನೆ ಅಡಿಯಲ್ಲಿ ನಾವು ಎಷ್ಟು ಸಾವಿರ ಕೋಟಿ ಅದು ಏನು ಮಹಾತ್ಮ ಗಾಂಧಿ ಗ್ರಾಮ ಸ್ವರಾಜ್ ಯೋಜನೆ ಅಡಿಯಲ್ಲಿ 50,000 ಕೋಟಿಯನ್ನ 5 ವರ್ಷದಲ್ಲಿ ಮೀಸಲಿಡ್ತೀವಿ ಅಂತ ಹೇಳಿದ್ರು. ಇದುವರೆಗೂ ಈ ಯೋಜನೆಗೆ ಒಂದೇ ಒಂದು ರೂಪಾಯಿಯನ್ನ ಮೀಸಲಿಡುವಂತ ಕೆಲಸ ಆಗಿಲ್ಲ. ಗುಡ್ ಗವರ್ನೆನ್ಸ್, ಜನಸ್ನೇಹಿ ಆಡಳಿತ. ಕಾಂಗ್ರೆಸ್ನ ಸರ್ಕಾರ ಬಂದಿದ ತಕ್ಷಣ ನಾನು 4 ಬಜೆಟ್ ಪುಸ್ತಕಗಳನ್ನ ಇಟ್ಕೊಂಡಿದ್ದೆ ಸಭಾಧ್ಯಕ್ಷರೇ. ಬಂದಿದ ತಕ್ಷಣ ಮೊದಲನೇ ಬಜೆಟ್ ಅಲ್ಲಿ ಗೌರವಾನ್ವಿತ ಮುಖ್ಯಮಂತ್ರಿಗಳು ಒಂದು 12ನೇ ಪಾಯಿಂಟ್ ಅಲ್ಲಿ ಮೊದಲನೇ ಬಜೆಟ್ 2023-24ನೇ ಬಜೆಟ್ ಅಲ್ಲಿ ಹೇಳ್ತಾರೆ, ಹಿಂದಿನ ಸರ್ಕಾರ ಗಣನೀಯವಾಗಿ ನೀಡಿರುವಂತಹ ಕೊಡುಗೆಯಾದ ಭ್ರಷ್ಟಾಚಾರವನ್ನು ಸಂಪೂರ್ಣವಾಗಿ ನಿಗ್ರಹಿಸಲು ನಮ್ಮ ಸರ್ಕಾರ ಶ್ರಮಿಸಲಿದೆ ಅಂತ 2023-24ನೇ ಬಜೆಟ್ ಅಲ್ಲಿ ಹೇಳಿದ್ರು. ಇದಾದ ನಂತರ ನೆಕ್ಸ್ಟ್ ಇಯರ್ ಬಜೆಟ್ ತೆಗೆದ್ವಿ, ಅದರಲ್ಲೂ ಭ್ರಷ್ಟಾಚಾರದ ಬಗ್ಗೆ ಗೌರವಾನ್ವಿತ ಮುಖ್ಯಮಂತ್ರಿಗಳು ತಿಳಿಸಿದ್ರು. ಅದು ಏನ್ ಹೇಳಿದ್ರು ಅಂತ ಹೇಳ್ಬಿಡ್ತೀವಿ. ಆಡಳಿತದಲ್ಲಿ ಪಾರದರ್ಶಕತೆ ಮತ್ತು ದಕ್ಷತೆಯನ್ನು ಹೆಚ್ಚಿಸಲು ಹಾಗೂ ಭ್ರಷ್ಟಾಚಾರ ನಿಗ್ರಹಿಸಲು ತಂತ್ರಜ್ಞಾನವನ್ನು ಸಮರ್ಪಕವಾಗಿ ಬಳಸಿಕೊಳ್ಳಲಾಗುತ್ತಿದೆ. ಇವತ್ತೇನಾದ್ರೂ ನಾವು ಸಾರ್ವಜನಿಕವಾಗಿ ಹೋದ್ರೆ, ನಾನು ಒಬ್ಬ ಶಾಸಕ ಸಭಾಧ್ಯಕ್ಷರೇ, ನೆಕ್ಸ್ಟ್ ಟೈಮ್ ನಾವು ಹೋಗಿ ವೋಟ್ ಕೇಳಬೇಕು ಅಂದ್ರೆ ಯಾವ ರೀತಿ ಭ್ರಷ್ಟಾಚಾರದಲ್ಲಿ ಇವತ್ತು ಸರ್ಕಾರ ಮುಳುಗಿದೆ ಅಂತ ಹೇಳಿ ಜನ ನಮಗೆ ಕ್ಯಾಕರ್ ಸುಗಿತಾ ಇದ್ದಾರೆ. ಒಂದು ತಾಲೂಕ್ ಆಫೀಸ್ಗೆ ಹೋದ್ರೆ ದುಡ್ಡು ಕೊಡದೆ ಒಂದು ಕೆಲಸ ಆಗಲ್ಲ, ಒಂದು ಆಸ್ಪತ್ರೆಗೆ ಹೋದ್ರೆ ಒಂದು ದುಡ್ಡು ಕೊಡದೆ ಒಂದು ಕೆಲಸ ಆಗಲ್ಲ. ಯಾವುದೇ ರೀತಿಯಾದಂತಹ ಕೆಲಸಗಳಿಗೆ ಯಾವುದೇ ಸರ್ಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ರಹಿತವಾಗಿ ಮಾಡ್ತೀವಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ರು. ಈ ಬಜೆಟ್ ಅಲ್ಲಿ ಮಾತ್ರ ಭ್ರಷ್ಟಾಚಾರದ ಬಗ್ಗೆ ಯಾವುದೇ ಪ್ರಸ್ತಾಪ ಮುಖ್ಯಮಂತ್ರಿಗಳು ಹೇಳಿಲ್ಲ. ನನಗೆ ಯಾಕೋ ಅನ್ನಿಸ್ತಾ ಇದೆ ಕರಪ್ಷನ್ ಇಸ್ ದ ನ್ಯೂ ಫಾರ್ಮ್ ಅಂತ ಈ ಗವರ್ಮೆಂಟ್ ಅಲ್ಲಿ ಅಂತ ಅನ್ನಿಸ್ತಾ ಇದೆ. ಭ್ರಷ್ಟಾಚಾರ ರಹಿತವಾಗಿ ನಾವು ಮಾಡಬೇಕು ಅಂತ ಹೇಳಿ ಹೌದು 16 ಪಾಲಿಸಿಗಳು ತಂದಿದ್ದಾರೆ. ಗೌರವಾನ್ವಿತ ಕೃಷ್ಣ ಬೈರೇಗೌಡರು ಕಂದಾಯ ಸಚಿವರಾಗಿ ಬೇಗ ಮಾಡಿ 5 ನಿಮಿಷ ಸರ್ ಅಷ್ಟೇ. ಗೌರವಾನ್ವಿತ ಕೃಷ್ಣ ಬೈರೇಗೌಡರು ಉತ್ತಮವಾಗಿ ಪೌತಿ ಖಾತೆ ಆಂದೋಲನ ಮತ್ತು ಪೋಡಿ ಮುಕ್ತ ಆಂದೋಲನ ಇದರಲ್ಲಿ 100% ಒಳ್ಳೆ ಕೆಲಸ ಆಗ್ತಿದೆ. ಅದು ಬಿಟ್ಟು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬಗರ್ ಹುಕುಂ ಸಮಿತಿಗಳಲ್ಲಿ ಇದುವರೆಗೂ ಪಾಸ್ ಆಗಿರುವಂತಹ ಎಲ್ಲ ಏನು ಫಲಾನುಭವಿಗಳಿಗೆ ಸಾಗುವಳಿ ಚೀಟಿ ಕೊಡುವಂತ ಆಂದೋಲನವನ್ನ ಕೈಗೆತ್ಕೊಬೇಕು. ಇವತ್ತು ಸಾಗುವಳಿ ಚೀಟಿ ಕೊಡ್ಲಿಕ್ಕೆ ಏನು ನಮ್ಮ ಕಂದಾಯ ಇಲಾಖೆ ಅಧಿಕಾರಿಗಳು ಗ್ರಾಮ ಸಹಾಯಕರಿಂದ VA ಇಂದ ಹಿಡಿದು ಅಪ್ ಟು ತಹಸೀಲ್ದಾರ್ ಲೆವೆಲ್ ವರೆಗೂ ಒಂದು ಸಾಗುವಳಿ ಚೀಟಿ ಕೊಡಬೇಕು ಅಂದ್ರೆ 16 ಕಂಡೀಷನ್ಸ್ ಹಾಕಿ ಪಾಪ ರೈತರು 40 ವರ್ಷ 50 ವರ್ಷ 2 ತಲೆಮಾರು 3 ತಲೆಮಾರಿಂದ ಸಾಗುವಳಿ ಮಾಡ್ತಿದ್ರು ಸಹ ಆ ಸಾಗುವಳಿ ಚೀಟಿಯನ್ನ ಕೊಡ್ಲಿಕ್ಕೆ ಅಲ್ದಾಡಿಸ್ತಾರೆ. ಇದ್ರ ಬಗ್ಗೆ ಈಗಾಗಲೇ TB ಜಯಚಂದ್ರ ಸಾಹೇಬ್ರು ಪ್ರಶ್ನೆ ಇದೇ ಸದನದಲ್ಲಿ ಹಾಕಿದ್ರು. ಆ ಸಾಗುವಳಿ ಚೀಟಿ ನಾವು ಬಗರ್ ಹುಕುಂ ಕಮಿಟಿಯಲ್ಲಿ ಪಾಸ್ ಮಾಡಿದ್ರು ಸಹ ಅದನ್ನ ಕೊಡುವಂತ ವ್ಯವಸ್ಥೆ ಇವತ್ತು ಆಗ್ತಿಲ್ಲ. ಹಾಗಾಗಿ ಕಂದಾಯ ಇಲಾಖೆಯಲ್ಲಿ ಪಾರದರ್ಶಕತೆಯನ್ನ ತರಲಿಕ್ಕೆ ನಮ್ಮ ಕೃಷ್ಣ ಬೈರೇಗೌಡರು ಏನ್ ಮಾಡ್ತಾ ಇದ್ದಾರೆ, ಆ ಪೌತಿ ಖಾತೆ ಆಂದೋಲನ ಪೋಡಿ ಮುಕ್ತ ಆಂದೋಲನ ಜೊತೆಗೆ ಸಾಗುವಳಿ ಚೀಟಿ ಕೊಡ್ಲಿಕ್ಕೆ ಒಂದು ಆಂದೋಲನವನ್ನ ಗೌರವಾನ್ವಿತ ಸರ್ ಒಂದ್ ನಿಮಿಷ ಮುಗಿಸ್ತೀವಿ. ಇದ್ರ ಜೊತೆಗೆ ಕಾಂಗ್ರೆಸ್ ಸರ್ಕಾರ ಏನು ನಮ್ಮ ಅಧಿಕಾರಕ್ಕೆ ಬರಕ್ ಮುಂಚೆ ನಮ್ಮ ಕಾಂಗ್ರೆಸ್ ಗ್ಯಾರಂಟಿ ಕಾರ್ಡ್ ಅಂತೇಳಿ ಗ್ಯಾರಂಟಿ ಕಾರ್ಡ್ ಅನ್ನ ಕೊಟ್ರು. ಕಾಂಗ್ರೆಸ್ ಗ್ಯಾರಂಟಿ ಕಾರ್ಡ್ ಅಲ್ಲಿ ಗೌರವಾನ್ವಿತ ಮುಖ್ಯಮಂತ್ರಿಗಳು ಇವತ್ತಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಮತ್ತು ಇವತ್ತಿನ ಉಪಮುಖ್ಯಮಂತ್ರಿಗಳು KPCC ಅಧ್ಯಕ್ಷರು DK ಶಿವಕುಮಾರ್ ಸಾಹೇಬರು ಸೈನ್ ಹಾಕಿದ್ರು. ಈ ಗ್ಯಾರಂಟಿ ಕಾರ್ಡ್ ಅಲ್ಲಿ ಏನ್ ಹೇಳಿದ್ರು ಅಂತ ಹೇಳ್ತೀನಿ ಸರ್ ನಾನು. ಕಾಂಗ್ರೆಸ್ನ ಕಾಂಗ್ರೆಸ್ ಗ್ಯಾರಂಟಿ ಗೃಹಲಕ್ಷ್ಮಿ ಕುಟುಂಬದ ಮಹಿಳೆಗೆ ಪ್ರತಿ ತಿಂಗಳು 2,000 ರೂಪಾಯಿ ಕೊಡ್ತೀವಿ. ಏನಕ್ಕೆ 2,000 ರೂಪಾಯಿ ಕೊಡ್ತೀವಿ ಅಂದ್ರೆ ಗ್ಯಾಸ್ ಸಿಲಿಂಡರ್ಗೆ 500 ರೂಪಾಯಿ, GST ಪರಿಹಾರಕ್ಕೆ 500 ರೂಪಾಯಿ, ಬೆಲೆ ಏರಿಕೆಯ ಪರಿಹಾರಕ್ಕೆ 1,000 ರೂಪಾಯಿ ಅಂತ ಹೇಳಿ ಘೋಷಣೆ ಮಾಡಿದಂತ ಯೋಜನೆ ಇದು. ಇದನ್ನ ಸೈನ್ ಹಾಕಿ ಚಾಮುಂಡೇಶ್ವರಿ ತಾಯಿ ದೇವಸ್ಥಾನದಲ್ಲಿ ಇಟ್ಟು ಪ್ರತಿ ಮನೆಗೂ ನಮ್ಮ ತಾಲೂಕಲ್ಲೂ ಬಂದು ಹಂಚಿ ಎಲೆಕ್ಷನ್ ಮಾಡಿದಂಥದ್ದು. ಇವತ್ತು GST ಕೇಂದ್ರ ಸರ್ಕಾರ ದಿಟ್ಟವಾದಂತ ಹೆಜ್ಜೆಯನ್ನ ತಗೊಂಡು ಇವತ್ತು GST ಕಮ್ಮಿ ಮಾಡಿ GST ಇಳಿಸಿದ್ದಾರೆ. ಇದ್ರ ಜೊತೆಗೆ ಏನು 1,000 ರೂಪಾಯಿ ಬೆಲೆ ಏರಿಕೆಗೆ ಅಂತ ಹೇಳಿ ಕಾಂಗ್ರೆಸ್ನವರು ಹೇಳುದು. ಏನು ಬಿಜೆಪಿ ಸರ್ಕಾರದ ಮೇಲೆ ಬೆಲೆ ಏರಿಕೆ ಆಪಾದನೆಯನ್ನ ಹೇಳಿ ಇವರು ಕಾಂಗ್ರೆಸ್ನ ಸರ್ಕಾರ ಬಂದಂಥದ್ದು. ಕಾಂಗ್ರೆಸ್ನವ್ರು ಬಂದ ಮೇಲೆ ಬೆಲೆ ಏರಿಕೆಯನ್ನ ಏನ್ ಮಾಡಿದ್ದಾರೆ? ಹಾಲಿನ ದರ ಇದುವರೆಗೂ ಹಾಲಿನ ದರವನ್ನ ಹೆಚ್ಚಳ ಮಾಡಿದ್ದಾರೆ 35ರಿಂದ 40%. ಪೆಟ್ರೋಲ್ ಡೀಸೆಲ್ ದರವನ್ನ 3 ರೂಪಾಯಿ ಪೆಟ್ರೋಲ್ ದರ, 5 ರೂಪಾಯಿ ಅದಕ್ಕೆ 500 ನೀವೇ ಕೊಡ್ತಾ ಇದೀರಲ್ಲ.
ಅದು ಬಿಟ್ಟು ಆಯ್ತು, ಹೇಳ್ತೀನಿ, ಮುನ್ರಾಜ್. ನೀವು ಜಾಸ್ತಿ ಮಾಡಿರೋದು. ಮುನ್ರಾಜ್ ಫಿನಿಶ್ ನೀವು ಮಾಡಿ. ಜಾಸ್ತಿ ಮಾಡಿರೋದು ಹೇಳ್ತೀನಿ. ಮುನ್ರಾಜ್ ಅವರೇ, ಆಮೇಲೆ ಅದನ್ನ ಅಲ್ಲಿ ಚರ್ಚೆ ಮಾಡ್ಲಿ. ಮುನ್ರಾಜ್ ಅವರೇ ಫಿನಿಶ್. ಪೆಟ್ರೋಲ್ ಡೀಸೆಲ್ ದರ ಬೇಗ ರಾಜ್ಯ ಸರ್ಕಾರ ಪೆಟ್ರೋಲ್ ದರವನ್ನ 3 ರೂಪಾಯಿ, ಡೀಸೆಲ್ ದರವನ್ನ 5 ರೂಪಾಯಿ 2 ಪೈಸೆ, ಬಸ್ ಪ್ರಯಾಣಿಕರ ದರ 15% ಹೆಚ್ಚಳ, ವಾಹನಗಳ ನೋಂದಣಿ ಶುಲ್ಕ ಮತ್ತು ವಿದ್ಯುತ್ ಚಾಲಿತ ವಾಹನಗಳಿಗೆ 15% ತೆರಿಗೆ ಹೆಚ್ಚಳ, ಕಾವೇರಿ ಕುಡಿಯುವ ನೀರಿನ ದರದ ಮೇಲೆ 30% ಹೆಚ್ಚಳ, ಒಳಚರಂಡಿ ದಂಡದ ಮೇಲೆ 25% ಹೆಚ್ಚಳ, ಮದ್ಯದ ದರದ ಮೇಲೆ 10ರಿಂದ 20% ಹೆಚ್ಚಳ, ಮದ್ಯದ ಲೈಸೆನ್ಸ್ ಶುಲ್ಕದ ಮೇಲೆ 50% ಹೆಚ್ಚಳ, ವಿದ್ಯುತ್ ದರದ ಮೇಲೆ ಹೆಚ್ಚಳ, ಮೆಟ್ರೋ ಪ್ರಯಾಣ ದರದ ಮೇಲೆ ಹೆಚ್ಚಳ, ಆಸ್ತಿಗಳ ಮಾರ್ಗಸೂಚಿ ದರದ ಮೇಲೆ ಹೆಚ್ಚಳ, ಸ್ಟಾಂಪ್ ಡ್ಯೂಟಿ ಹೆಚ್ಚಳ, ವೃತ್ತಿ ತೆರಿಗೆ ಹೆಚ್ಚಳ, ಸರ್ಕಾರಿ ಕಾಲೇಜುಗಳ ಶೈಕ್ಷಣಿಕ ಶುಲ್ಕ ಹೆಚ್ಚಳ, ಸರ್ಕಾರಿ ಆಸ್ಪತ್ರೆಗಳ ಸೇವಾ ಶುಲ್ಕವನ್ನ ಹೆಚ್ಚಳ, ಮೃಗಾಲಯಗಳ ಪ್ರವೇಶ ಶುಲ್ಕವನ್ನ ಹೆಚ್ಚಳ, ಕಾರ್ಮಿಕ ಕಲ್ಯಾಣ ನಿಧಿಗಳ ಶುಲ್ಕ ಹೆಚ್ಚಳ, ಕಾರ್ಮಿಕ ಇಲಾಖೆಯ ಅಂಗಡಿಗಳ ಲೈಸೆನ್ಸ್ ಶುಲ್ಕ ಹೆಚ್ಚಳ, ಬಿಬಿಎಂಪಿ ನಕ್ಷೆ ಮಂಜೂರಾತಿ ಶುಲ್ಕ ಹೆಚ್ಚಳ, ಬಿಬಿಎಂಪಿಯ ಕಸದ ತೆರಿಗೆ ಎಲ್ಲ ಕರೆಕ್ಟ್, ಎಲ್ಲ ಜಾಸ್ತಿ ಆಗಿದೆ. ಈಗ ನೀವು ಮಾತಾಡೋ ಟೈಮ್ ಕೂಡ ಜಾಸ್ತಿ ಆಗಿದೆ. ಆದ್ರೆ ಕಾಲಿಂಗ್ ಅಟೆನ್ಷನ್ ತಗೊಳ್ಬೇಕು ನಂಗೆ ಈಗ. ಕಾಲಿಂಗ್ ಅಟೆನ್ಷನ್ ಆಯ್ತು. ಇನ್ನೊಂದು 5 ನಿಮಿಷ ನೋಡಿ ಪ್ಲೀಸ್. ಕಾಲಿಂಗ್ ಅಟೆನ್ಷನ್ ಫಸ್ಟ್ ನಿಮ್ದೇ ಇರೋದು. ಈಗ ಕನ್ಕ್ಲೂಡ್ ಮಾಡಿ. ಸರ್ಕಾರದ ಬಗ್ಗೆ ಏನಾದ್ರು ಹೇಳಿದ್ರೆ ಅಲ್ಲ, ನೀವು ಫಸ್ಟ್ ಮಾತಾಡ್ಬೇಕಿತ್ತು. ಎಲ್ಲ ನೀವು ಮಾತಾಡಿದ್ರು, ಇಲ್ಲ ಅಂತ ನಾನು ಹೇಳುದಿಲ್ಲ. ದಯವಿಟ್ಟು ಒಂದು 10 ನಿಮಿಷ ಕೊಡಿ ಸರ್ ಅಷ್ಟೇ. ಇವಾಗ ಕನ್ಕ್ಲೂಡ್ ಮಾಡಿ. ಕನ್ಕ್ಲೂಡ್ ಮಾಡಿ ಪಾಸಿಟಿವ್ ಆಗಿ ಕನ್ಸ್ಟ್ರಕ್ಟಿವ್ ಆಗಿ ದಯವಿಟ್ಟು. ಅಲ್ಲ, ನನಗೆ ಯಾಕೆ ಹೇಳಿದೆ ಕಾಲಿಂಗ್ ಅಟೆನ್ಷನ್ ತಗೊಳ್ಬೇಕು ಸರ್. ಕನ್ಕ್ಲೂಡ್. ನಮ್ಮ ಜನ, ನಮ್ಮ ರಾಜ್ಯದ ಜನತೆ ನಮ್ಮ ತೆರಿಗೆ ಎಷ್ಟು ಹೆಚ್ಚಳ ಮಾಡಿದ್ವಿ, ನಮಗ್ ಬರುವಂತ GSTP ಏನಾಯ್ತು, ನಮಗ್ ಬರುವಂತ GST ಏನಾಯ್ತು, ಇದು ಯಾವುದನ್ನ ಕೇಳೋಂತ ಜನ ಅಲ್ಲ. ಕರ್ನಾಟಕ ರಾಜ್ಯ ಇವತ್ತು ಸುಭದ್ರವಾಗಿದೆ. ಈಗ ತಾನೇ ರಿಜ್ವಾನ್ ಅವರು ಹೇಳಿದ್ರು, ಇಡೀ ದೇಶದಲ್ಲಿ ಮಹಾರಾಷ್ಟ್ರದ ನಂತರ ಅತಿ ಹೆಚ್ಚು ಕಾರ್ಪೊರೇಟ್ ಟ್ಯಾಕ್ಸ್, ನಾನ್ ಕಾರ್ಪೊರೇಟ್ ಟ್ಯಾಕ್ಸ್, GST ರೆವೆನ್ಯೂ, ಸರ್ವಿಸ್ ಸೆಕ್ಟರ್ ರೆವೆನ್ಯೂ ಕೊಡ್ತಿರೋಂಥದ್ದು ಇವತ್ತು ನಮ್ಮ ಕರ್ನಾಟಕ ರಾಜ್ಯ. ಕರ್ನಾಟಕ ರಾಜ್ಯದಲ್ಲಿ ತೆರಿಗೆಗೆ ಎಲ್ಲೂ ತೊಂದರೆ ಇಲ್ಲ. ಉತ್ತಮವಾಗಿ ತೆರಿಗೆದಾರರು ತಮ್ಮ ತೆರಿಗೆಯನ್ನ ಪಾವತಿ ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಇವತ್ತು ಬಂದಿರುವಂತಹ ಸಮಸ್ಯೆ, ಪ್ರಿಂಟ್ ಮ್ಯಾಗಝಿನ್ ಅವರು ನಿನ್ನೆ ಒಂದು ಆರ್ಟಿಕಲ್ ಅನ್ನ ಹಾಕಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಗವರ್ಮೆಂಟ್ ದಟ್ ಬಾರೋಸ್ ಟು ಕನ್ಸ್ಯೂಮ್ ಇಸ್ ನಾಟ್ ಗವರ್ನಿಂಗ್, ಇಟ್ ಇಸ್ ಮಾರ್ಟ್ಗೇಜಿಂಗ್ ಕನ್ನಡಿಗಾಸ್ ಫ್ಯೂಚರ್ ಟು ಫಂಡ್ ಇಟ್ಸ್ ಓನ್ ಎಲೆಕ್ಟ್ರಾಲ್ ಸರ್ವೈವಲ್ ಅಂತ ಕೊಟ್ಟಿದ್ದಾರೆ. ಏನಿದ್ರ ಅರ್ಥ? ರಾಜ್ಯ ಸರ್ಕಾರ ತಮ್ಮ ಚುನಾವಣೆಗಳಿಗೋಸ್ಕರ, ತಮ್ಮ ಚುನಾವಣೆಯ ಉಳಿವಿಗೋಸ್ಕರ ಗ್ಯಾರಂಟಿಗಳನ್ನು ಕೊಟ್ಟು ನಮ್ಮ ರಾಜ್ಯದ ಜನತೆಯ ಅವರ ಭವಿಷ್ಯವನ್ನ ಇವತ್ತು ಅಡವನ್ನ ಇಡೋ ರೀತಿಯಲ್ಲಿ ಇವತ್ತು ಸಾಲಗಳನ್ನ ಮಾಡ್ತಿದ್ದಾರೆ. ಕರ್ನಾಟಕ ಡಸ್ ನಾಟ್ ಹ್ಯಾವ್ ಅ ರಿಸೋರ್ಸ್ ಪ್ರಾಬ್ಲಮ್, ಇಟ್ ಹ್ಯಾಸ್ ಅ ಗವರ್ನೆನ್ಸ್ ಪ್ರಾಬ್ಲಮ್ ಅಂತ ಹೇಳಿ ಆರ್ಟಿಕಲ್ ಅನ್ನ ಬರೆದಿರುವಂತದ್ದು. ರಿಸೋರ್ಸ್ ಅಲ್ಲಿ ನಮ್ಮ ರಾಜ್ಯಕ್ಕೆ ಯಾವುದೇ ರೀತಿಯಾದಂತ ತೊಂದರೆ ಇಲ್ಲ. ಆದ್ರೆ ಅದನ್ನ ಸಮರ್ಪಕವಾಗಿ ಬಳಸ್ಕೊಳ್ಳೋದ್ರಲ್ಲಿ ನಮ್ಮ ಈ ಬಾರಿ ಸರ್ಕಾರ ಎಡವಿದೆ ಅಂತ ಹೇಳ್ತಾ, ನಮ್ಮ ಕಾಂಗ್ರೆಸ್ನ ಸರ್ಕಾರ ಮುಗಿಸ್ತೆ ಸರ್, ಕಾಂಗ್ರೆಸ್ನ ಸರ್ಕಾರ ಅಧಿಕಾರಕ್ಕೆ ಬರಕ್ ಮುಂಚೆ ಬೇಕಾದಷ್ಟು ಭರವಸೆಗಳನ್ನ ಕೊಟ್ಟು ಬಂದಿರುವಂತ. ಕಳೆದ ಬಾರಿ ಗೌರವಾನ್ವಿತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ನುಡಿದಂತೆ ನಡೆದಿದ್ದೇವೆ ಅಂತ ಹೇಳಿ ಎಲ್ಲ ಕಡೆ ಉತ್ತಮವಾಗಿ ಪ್ರಚಾರವನ್ನ ಮಾಡಿ 2013ರಿಂದ 18 ಗವರ್ನೆನ್ಸ್ ಕೊಟ್ಟರು. ಈ ಬಾರಿ ಕೇವಲ 5 ಗ್ಯಾರಂಟಿಗಳು ತೋರಿಸ್ತಾ ಇದ್ದಾರೆ ಬಿಟ್ರೆ, ಅವರ ಪ್ರಣಾಳಿಕೆಯಲ್ಲಿ ಇದು ಬಿಟ್ಟು ಬೇಕಾದಷ್ಟು ವಿಷಯಗಳನ್ನ ಹೇಳಿದ್ರು. ನೀರಾವರಿಗೆ ಉದಾಹರಣೆಗೆ 1.5 ಲಕ್ಷ ಕೋಟಿಯನ್ನ ಕೊಡ್ತೀವಿ ಅಂತ ಹೇಳಿ ಮೇಕೆ ಸರ್ ಬಜೆಟ್ ಅಲ್ಲಿ ನೀವು ಸ್ಟಾಪ್ ಮಾಡ್ಬೇಕಲ್ಲ. ಎಲ್ಲಿ ಅದು ಒಂದು ಮಾತಾಡ್ಲಿಕ್ಕೆ 24 ಗಂಟೆ ಮಾತಾಡಬಹುದು. ಎಷ್ಟಿದೆ ಮಾತಾಡ್ಲಿಕ್ಕೆ? ಏನದು ಬೇಕಲ್ವಾ? ಆಲ್ರೆಡಿ 4 ಬಜೆಟ್ ಆಗೋಯ್ತು. ಇಲ್ಲಿ ಚರ್ಚೆ ಬೇಡ. 4 ಬಜೆಟ್ ಆಯ್ತು ಸರ್. ಇಲ್ಲಿ ಚರ್ಚೆ ಬೇಡ ನೋಡಿ. 4 ಬಜೆಟ್ ಆಗಿದೆ. ನಿಮ್ಗೆ ಟೈಮ್ ಲಿಮಿಟ್ ಜಾಸ್ತಿ ಟೈಮ್ ಕೊಟ್ಟಿದ್ದೆ. ಫಿನಿಶ್ ಎಲ್ಲ ಮಾತಾಡಿ 3 ಗಂಟೆ ಮಾತಾಡಬಹುದು. ಇನ್ನೊಂದೇ ಬಜೆಟ್ 4 ಬಜೆಟ್ ಮುಗಿತು. 15 ಕಾಲಿಂಗ್ ಅಟೆನ್ಷನ್ಸ್ ಇದೆ. ಕಾಲಿಂಗ್ ಅಟೆನ್ಷನ್ ತಗೊಳ್ಬೇಕು. ಕೇಚ್ ಪಟೇಲ್ ಕಾರ್ಯಕ್ರಮ ಇದೆ. ಯಾರು ಕೂಡ ಮಾತಾಡ್ಲಿಕ್ಕೆ ಆಗ್ತದೆ. ನೀವು ಮಾತಾಡೋದು 20 ನಿಮಿಷ ಅಂತ ತಗೊಂಡು ನಾಳೆ ಮಾತಾಡಬೇಕಲ್ಲ. ನಾಳೆ ಮಾತಾಡಬೇಕಿತ್ತು. 20 ನಿಮಿಷ ಸಾಕು, ಕೊಟ್ಟು ಅಂತ ಹೇಳ್ತೀರಿ. ಆಯ್ತು, ಫಿನಿಶ್ ಮಾಡಿ ಈಗ 2 ಮಿನಿಟ್ಸ್ ಅಲ್ಲಿ. ಕಾಲಿಂಗ್ ಅಟೆನ್ಷನ್ ಇದೆ, ನಿಮ್ದೇ ಇದೆ ಫಸ್ಟ್. ಸರ್, ಮುಖ್ಯವಾಗಿ 3-4 ವಿಷಯಗಳು ಮಾತ್ರ ನೀರಾವರಿ ವಿಷಯದಲ್ಲಿ ನಮ್ಮ ನಗರಕ್ಕೆ, ನಮ್ಮ ದೊಡ್ಡಬಳ್ಳಾಪುರದ ವಿಷಯ ಮಾತಾಡಿ, ರಾಜ್ಯದ ವಿಚಾರ ಬಿಟ್ಟು ನೀವು ಕ್ಲೋಸ್ ಮಾಡಿ ಅಂತ ಇದ್ದೀರಾ. ದೊಡ್ಡಬಳ್ಳಾಪುರದ ಒಂದು 4 ವಿಚಾರ ಮಾತಾಡಿ ನಾನು ಮುಗಿಸ್ತೀನಿ ಸರ್. ಹೋಗ್ಲಿ. ನೀರಾವರಿ ವಿಚಾರದಲ್ಲಿ ಈ ಬಾರಿ ಬಜೆಟ್ ಅಲ್ಲಿ
ಏನು ವೃಷಭಾವತಿ ವ್ಯಾಲಿಯ 308 MLDಗೆ 650 ಕೋಟಿಯನ್ನ ಮೀಸಲಿಟ್ಟಿರುವಂತ ಕೆಲಸವನ್ನ ಮಾಡಿದ್ದಾರೆ. ನಾನು ಸರ್ಕಾರವನ್ನ ಈ ಮೂಲಕ ಮುಖ್ಯಮಂತ್ರಿಗಳನ್ನ ಕೈ ಜೋಡಿಸಿ ವಿನಂತಿಯನ್ನ ಮಾಡ್ತೀನಿ. ಈ 308 MLD ಟರ್ಷರಿ ಟ್ರೀಟ್ಮೆಂಟ್ ಎಷ್ಟಾಗುತ್ತೆ ಖರ್ಚು ಅಂದ್ರೆ 1 MLDಗೆ 1 ಕೋಟಿ ಖರ್ಚಾಗುತ್ತಂತೆ. KC ವ್ಯಾಲಿ, HN ವ್ಯಾಲಿ ಬಗ್ಗೆ ಹೋರಾಟಗಳು ಈಗಾಗಲೇ ಚಿಕ್ಕಬಳ್ಳಾಪುರ ಜಿಲ್ಲೆ, ಕೋಲಾರ ಜಿಲ್ಲೆಯಲ್ಲಿ ಆಗ್ತಾ ಇದೆ. ಸಮೃದ್ಧಿ ಮಂಜುನಾಥ್ ಅವರು ಅದನ್ನ ಮಾತಾಡಿದ್ದಾರೆ. ದಯವಿಟ್ಟು 650 ಕೋಟಿ ನೀವೇನ್ ಫಂಡ್ ಅನ್ನ ರಿಸರ್ವ್ ಮಾಡಿದೀರಾ ಮೈನರ್ ಇರಿಗೇಷನ್ ಅಲ್ಲಿ, ಅದರಲ್ಲಿ 308 ಕೋಟಿಯನ್ನ ನೀವು ದಯವಿಟ್ಟು ಇದನ್ನ ಟರ್ಷರಿ ಟ್ರೀಟ್ಮೆಂಟ್ಗೆ ವೃಷಭಾವತಿ ವ್ಯಾಲಿ ಆಸ್ ಎನ್ ಎಕ್ಸ್ಪೆರಿಮೆಂಟ್ 1 MLD 1 ಕೋಟಿ ಅಂತ ಹೇಳಿ ನೀರಾವರಿ ತಜ್ಞರು ಹೇಳಿರುವಂತದ್ದು. ದಯವಿಟ್ಟು ಟರ್ಷರಿ ಟ್ರೀಟ್ಮೆಂಟ್ ಅನ್ನ ವೃಷಭಾವತಿ ವ್ಯಾಲಿಗೆ ಶುರು ಮಾಡಿ. ಇದ್ರ ಜೊತೆಯಲ್ಲಿ ನೇಕಾರರು, ವಿಶೇಷವಾಗಿ ನೇಕಾರರಿಗೆ ಈ ಬಜೆಟ್ ಅಲ್ಲಿ ನೇಕಾರ್ ಸಮ್ಮಾನ್ ಯೋಜನೆ ಅಡಿಯಲ್ಲಿ 1,30,000 ನೇಕಾರರಿದ್ದಾರೆ ಅಂತ ಈ ಬಜೆಟ್ ಅಲ್ಲೇ ಗೌರವಾನ್ವಿತ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ. ನೇಕಾರರು ಇವತ್ತು ತುಂಬಾ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಇದ್ದಾರೆ. ಅವರು ಹೋಮ್ ಬೇಸ್ಡ್ ಇಂಡಸ್ಟ್ರಿ, ಅವ್ರು ಮಾಡುವಂತ ಸಾಂಪ್ರದಾಯಿಕ ಉಡುಪು ಕೇವಲ ಸೀರೆಗಳು ಮಾತ್ರ ತಯಾರು ಮಾಡುವಂತದ್ದು. ಇವತ್ತು ಎಲ್ಲಾ ತಾನುಗಳು ಫ್ಯಾಕ್ಟರಿಗಳಲ್ಲಿ ತಯಾರಾಗ್ತಾ ಇದಾವೆ. ಆದ್ರೆ ನೇಕಾರರು ಒಂದು ಗುಡಿ ಕೈಗಾರಿಕೆಯಾಗಿ ಮನೆಗಳಲ್ಲಿ ಅವರು ಸೀರೆಗಳನ್ನ, ಉಡುಪುಗಳನ್ನ ತಯಾರು ಮಾಡ್ತಾ ಇದ್ದಾರೆ. ಇವತ್ತು ಇದು ಕಾಂಪಿಟೇಷನ್ ಆಗಿ ಏನಾಗಿದೆ ಅಂದ್ರೆ, ನೇಕಾರರು ಹ್ಯಾಂಡ್ಲೂಮ್ ನೇಕಾರರಿಗೆ ತೊಂದರೆ ಇಲ್ಲ, ಹ್ಯಾಂಡ್ಲೂಮ್ ರಿಸರ್ವೇಶನ್ ಆಕ್ಟ್ ಇದೆ. ಪವರ್ ಲೂಮ್ ನೇಕಾರರಿಗೆ, ವಿದ್ಯುತ್ ಚಾಲಿತ ಮಗ್ಗಗಳನ್ನ ನಡೆಸ್ತಾ ಇರುವಂತ ನೇಕಾರರಿಗೆ ಇವತ್ತು ಅತಿ ಹೆಚ್ಚು ತೊಂದರೆ ಬಂದಿದೆ. ಈ ಫ್ಯಾಕ್ಟರಿಗಳಲ್ಲಿ ಶಟರ್ಲೆಸ್ ಮಗ್ಗಗಳನ್ನ ನಡೆಸೋದ್ರಿಂದ ಇವರೇನು ಒಂದು ಮಗ್ಗವನ್ನ ನೇಯ್ಲಿಕ್ಕೆ 1.5 ದಿನ, ನೇಕಾರದ ಒಂದು ಮಾತು ಮುಗಿಸ್ತೀನಿ ಸರ್ ಪ್ಲೀಸ್, ದಯವಿಟ್ಟು ಈ ನೇಕಾರರು ಒಂದು ದಿನಕ್ಕೆ 1 ಅಥವಾ 1.5 ಸೀರೆಯನ್ನ ನೇಯ್ತಾ ಇದ್ದಾರೆ. ಇವತ್ತು ಫ್ಯಾಕ್ಟರಿಗಳಲ್ಲಿ 16 ಪನ್ನ ಬರುವಂತ ಸೀರೆಗಳು ಬಂದು ನೇಕಾರರು ದುಸ್ಥಿತಿಗೆ ಬಂದಿದ್ದಾರೆ. ಅವರು ವೃತ್ತಿಯನ್ನ, ಕುಲಕಸಬನ್ನ ಬಿಡುವಂತ ಪರಿಸ್ಥಿತಿಗೆ ಬಂದಿದ್ದಾರೆ. ದಯವಿಟ್ಟು ಸರ್ಕಾರವನ್ನ ನಾನು ಈಗಲೇ ನಾನು ಸರ್ಕಾರವನ್ನ ಮನವಿಯನ್ನ ಮಾಡ್ತೀನಿ. ಈ ಬಾರ್ಡರ್ ಇರುವಂತದ್ದು, ಜರಿ ಇರುವಂತ ಸೀರೆಗಳು ಮತ್ತು ಪಲ್ಲು ಇರುವಂತ ಸಾಂಪ್ರದಾಯಿಕ ಸೀರೆಗಳು, ಪ್ರಿಂಟೆಡ್ ಸೀರೆಗಳು ಎಲ್ಲಾದ್ರೂ ಮಾಡ್ಕೊಳ್ಳಿ. ಸಾಂಪ್ರದಾಯಿಕ ಸೀರೆಗಳನ್ನ ಮಾಡ್ಲಿಕ್ಕೆ ದಯವಿಟ್ಟು ಒಂದು ಕಾನೂನನ್ನ ತಂದು 1.5-2 ಲಕ್ಷಕ್ಕೂ ಅಧಿಕ ವಿದ್ಯುತ್ ಚಾಲಿತ ಮಗ್ಗದ ನೇಕಾರರನ್ನ ಉಳಿಸ್ಲಿಕ್ಕೆ ಈ ಸರ್ಕಾರ ಮುಂದಾಗಬೇಕು. ಬಾರ್ಡರ್, ಜರಿ, ಪಲ್ಲು ಹಾಗೂ ಈ ಎಲ್ಲ ಜೊತೆಗೆ nothing will go on record. Calling attention, they calling attention. Arga Janendra. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.